ಇವತ್ತೊಂದು ಒಳ್ಳೆಯ ಬಂಗ್ಲೋ ಟೂರ್ ಮಾಡಬೇಕು ಅಂತ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಈ ಪೂಜಾ ರೂಮ್ ನ ನೋಡ್ತಾ ಇದ್ರೇನೆ ಒಂದು ಖುಷಿ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇದು ಒಂದು ಟೆಂಪಲ್ ಇನ್ಸ್ಪೈರ್ಡ್ ಡಿಸೈನ್ ಆಗಿರುತ್ತೆ. ಈ ಒಂದು ಸ್ಟೇರ್ ಕೇಸ್ ನ ನಾವು ಕ್ಯಾಟಿಲಿವರ್ ಸ್ಟೇರ್ ಕೇಸ್ ಅಂತ ಹೇಳ್ತೀವಿ. ನೀವು ಕೆಳಗಡೆಯಿಂದ ನೋಡಿದ್ರೆ ಗೊತ್ತಾಗುತ್ತೆ. ಈ ಒಂದು ಸ್ಟೇರ್ ಕೇಸ್ ಮತ್ತೆ ಇನ್ನೊಂದು ಸ್ಟೇರ್ ಕೇಸ್ಗೆ ಯಾವುದೇ ತರದಿಂದ ಟಚ್ ಆಗ್ತಿಲ್ಲ. ದೇರ್ ಇಸ್ ಅ ಡಿಸ್ಟೆನ್ಸ್ ಇನ್ ಬಿಟ್ವೀನ್ ಟೂ ಸ್ಟೇರ್ ಕೇಸ್. ವಿಷ್ಣುವಿನ ದಶಾವತಾರವನ್ನ ನಾವು ಇದರಲ್ಲಿ ವುಡನ್ ಕಾರ್ವಿಂಗ್ ಮಾಡಿದೀವಿ. ನೋಡ್ತಾ ಇರ್ಬೋದು ನೀವು, ಕಂಪ್ಲೀಟ್ ವಿಷ್ಣುವಿನ ದಶಾವತಾರ ಇದರಲ್ಲಿ ಡಿಸೈನ್ ಆಗಿದೆ. ವಿಂಟೇಜ್ ಸ್ಟೈಲ್ ಅಲ್ಲಿ ಇರ್ಲಿ ಅಂತ ಹೇಳ್ಬಿಟ್ಟು ನಾವು ಈ ತರ ಒಂದು ಡಿಸೈನ್ ನ ಮಾಡಿದೀವಿ. ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಾವು ಕೊಟ್ಟಿರೋ ಹ್ಯಾಂಡಲ್ಸ್ ಮತ್ತೆ ನಾಬ್ಸ್ ಎಲ್ಲ ಕಂಪ್ಲೀಟ್ ಬ್ರಾಸ್ ಇಂದ ಮಾಡಿರೋದಾಗಿರುತ್ತೆ. ಅವ್ರ ಕ್ಲಾತಿಂಗ್ ವಾರ್ಡ್ರೋಬ್ಸ್ ಅಂತ ಹೇಳ್ಬಿಟ್ಟು ತುಂಬಾ ಕ್ಲಾಸಿ ಅಂಡ್ ಪ್ರೀಮಿಯಂ ಆಗಿ ಈ ತರದ ಒಂದು ವಾರ್ಡ್ರೋಬ್ಸ್ ನ ನಾವು ಪ್ರೊವೈಡ್ ಮಾಡಿದ್ವಿ. ನೋಡ್ತಾ ಇರ್ಬೋದು, ಜಾಲಿ ಮತ್ತೆ ಟ್ಯಾಲಿಕೂಟ್ ಅಂತ ಹೇಳ್ತೇವೆ. ಇದನ್ನ ಏನಕ್ಕೋಸ್ಕರ ಕೊಟ್ಟಿದೀವಿ ಅಂತಂದ್ರೆ, ಒಂದು ನ್ಯಾಚುರಲ್ ಸನ್ಲೈಟ್ ಮನೆ ಒಳಗಡೆ ಬೀಳಲಿ ಅಂತ, ಹಾಗೆ ಇನ್ನೊಂದು ಏರ್ ಮ್ಯಾಕ್ಸಿಮೈಸ್ ಜಾಸ್ತಿ ಆಗಲಿ, ಮನೆ ಕೂಲಿಂಗ್ ಆಗಿರ್ಲಿ ಯಾವಾಗ್ಲೂ ಅಂತ ಹೇಳೋ ರೀಸನ್ಗೆ ಇದನ್ನ ಕೊಟ್ಟಿದ್ವಿ. ಯೂಶಲಿ ಎಲ್ಲರೂ ಗ್ರಿಲ್ಸ್ ಕೊಡ್ತಾರೆ, ನಾವು ಸ್ವಲ್ಪ ಯುನಿಕ್ ಅಂಡ್ ಮಾಡರ್ನ್ ಟಚ್ ಇರಲಿ ಅಂತ ಹೇಳ್ಬಿಟ್ಟು ಈ ತರ ಕೊಟ್ಟಿದ್ವಿ. ನಿಮ್ಗೆ ಇಲ್ಲಿ ವಾರ್ಮ್ ಲೈಟ್ ಕೂಡ ಬರುತ್ತೆ ಅಂಡ್ ನಾರ್ಮಲ್ ಲೈಟ್ ಕೂಡ ಬರುತ್ತೆ. ಸೊ ಇದು ಕೂಡ ಒಂದು ಸ್ಪೆಷಾಲಿಟಿ ಅಂತ ಹೇಳ್ಬೋದು ಈ ಒಂದು ಡ್ರೆಸ್ಸಿಂಗ್ ಯೂನಿಟ್ ಅಲ್ಲಿ. ಇವಾಗ ನೀವು ನೋಡ್ತಾ ಇರ್ಬೋದು, ಇದರ ಹೆಸರು ರೋಲಿಂಗ್ ಶಟರ್ ಅಂತ. ಇದು ಕಂಪ್ಲೀಟ್ ಸ್ಟೋರೇಜ್ ನಾವು ಪ್ರೊವೈಡ್ ಮಾಡಿದೀವಿ. ನೋಡ್ತಾ ಇರ್ಬೋದು ಎಷ್ಟು ಯುನಿಕ್ ಆಗಿ ನಾವು ಬಿಲ್ಡ್ ಮಾಡಿದೀವಿ ಅಂತ. ಫಾಲ್ ಸೀಲಿಂಗ್ ನ ಪ್ರೊವೈಡ್ ಮಾಡಿದೀವಿ. ಅದು ವಿನಿಯರ್ ಹಾಗೆ ಜಿಪ್ಸಮ್ ಕಂಬೈನ್ ಮಾಡಿ ಆ ಒಂದು ಕಾನ್ಸೆಪ್ಟ್ ಇಂದ ನಾವು ಫಾಲ್ ಸೀಲಿಂಗ್ ನ ಪ್ರೊವೈಡ್ ಮಾಡಿದೀವಿ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ಇವತ್ತೊಂದು ಒಳ್ಳೆಯ ಬಂಗ್ಲೋ ಟೂರ್ ಮಾಡಬೇಕು ಅಂತ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಇದನ್ನು ಕಟ್ಟಿರೋದು ರೈಸ್ ಝೋನ್ ಬಿಲ್ಡರ್ಸ್ ಅವರು. ಇದರ ಕಾಸ್ಟ್ ಎಷ್ಟಾಗಿದೆ ಗೊತ್ತಾ? ಕೇವಲ 58 ಲಕ್ಷ. ಈ ಒಂದು ಮನೆಯನ್ನು ಕಂಪ್ಲೀಟಾಗಿ ತೋರಿಸೋದಕ್ಕೆ ಇಲ್ಲಿನ ರೈಸ್ ಝೋನ್ ಬಿಲ್ಡರ್ಸ್ನ ಮಾರ್ಕೆಟಿಂಗ್ ಹೆಡ್ ಆಗಿರುವಂತಹ ಸಿಂಚನ್ ಅವರಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಶ್ರೀ ಸದನ ಈ ಒಂದು ಮನೆಯ ಟೂರನ್ನು ಮಾಡಬೇಕು ಅಂತ ನಾನು ಅಂದ್ಕೊತೀನಿ. ಯಾಕಂತ ಹೇಳಿದ್ರೆ, ಇವತ್ತು ಮನೆ ಕಟ್ಟುವವರು ಸಿಕ್ಕಾಪಟ್ಟೆ ಜನ ಇದ್ದಾರೆ. ಆದರೆ ಕನಸಿನ ಮನೆ ಕಟ್ಟುವಾಗ ನಮಗೆ ಏನು ಬೇಕೋ ಅದಕ್ಕೆ ಅನುಗುಣವಾಗಿಯೇ ಕಟ್ಟಬೇಕಾಗುತ್ತೆ, ನಮ್ಮ ಬಜೆಟಲ್ಲೇ ಕಟ್ಟಬೇಕಾಗುತ್ತೆ. ಸೊ ಹಾಗಾಗಿ ಈ ಮನೆಯನ್ನು ನೋಡುವವರಿಗೆ ಬಹುಶಃ ಒಂದು ಐಡಿಯಾ ಸಿಗುತ್ತೆ ಅಂತ ನಾನು ಅಂದ್ಕೊತೀನಿ. ಸೊ ಖಂಡಿತವಾಗಿಯೂ ಓವರ್ ಟು ಯು ಮೇಡಮ್. ನಮಗೆ ಮುಂಭಾಗದಿಂದ ಹಿಡಿದು ಟಾಪ್ವರೆಗೂ ಕೂಡ ಒಂದಿಷ್ಟು ಎಕ್ಸ್ಪ್ಲನೇಷನ್ ಬೇಕು. ಸೊ ನಿಮಗೆ ಇದನ್ನು ವಹಿಸ್ಬಿಡ್ತಾ ಇದ್ದೀವಿ. ವೀಕ್ಷಕರೇ, ಕಂಪ್ಲೀಟ್ ವಿಡಿಯೋನ ನೋಡಿ. ಸೊ ನಿಮಗೇನಾದರೂ ರೈಸ್ ಝೋನ್ ಬಿಲ್ಡರ್ಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಡಿಸ್ಪ್ಲೇಲಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ನಂಬರ್ ಇರುತ್ತೆ. ನೀವು ನೇರವಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಮಸ್ಕಾರ, ಬನ್ನಿ ಈ ಮನೆ ಬಗ್ಗೆ ತಿಳ್ಕೊಳ್ಳೋಣ. ಸೊ ಬೇಸಿಕಲಿ ಈ ಮನೆ ಏನಂತ ಹೇಳಿದ್ರೆ, ಈಗ ರೋಡ್ ಸದ್ಯಕ್ಕೆ ಹೀಗಿದೆ, ಈ ವ್ಯವಸ್ಥೆಯಲ್ಲಿದೆ ಸದ್ಯಕ್ಕೆ. ಫ್ಯೂಚರಲ್ಲಿ ಏನಾದರೂ ರೋಡ್ ಏನಾದರೂ ಇಂಪ್ರೂವ್ಮೆಂಟ್ಸ್ ಆಯಿತು ಅಂತ ಹೇಳಿದಾಗ ಪಾರ್ಕಿಂಗಿಗೆ ವ್ಯವಸ್ಥೆ ಇರಲಿ ಅಂತ ಹೇಳಿಬಿಟ್ಟು 1 ಫೀಟ್ ಎತ್ತರದಲ್ಲಿ ನಾವು ಪಾರ್ಕಿಂಗ್ ಲಾಟ್ನ ಕೊಟ್ಟಿದ್ದೀವಿ. ಹಾಗೆ ಎಲಿವೇಶನ್ ವಿಚಾರಕ್ಕೆ ಅಂತ ಬಂದರೆ ಕಂಟೆಂಪ್ರರಿ ಡಿಸೈನ್ನ ಯೂಸ್ ಮಾಡಿ ನಾವು ಬಿಲ್ಡ್ ಮಾಡಿದ್ವಿ. ಹಾಗೆ ನೀವು ನೋಡ್ತಾ ಇದ್ರೆ ಬಾಲ್ಕನಿಯಲ್ಲಿ ನಾವು ಬಾಲ್ಕನಿ ಕೊಟ್ಟಿದ್ವಿ. 2 ಬಾಲ್ಕನಿ ಇದೆ. ಆ 2 ಬಾಲ್ಕನಿಯಲ್ಲಿ SS ರೈಲಿಂಗ್ಸ್ ವಿತ್ ಟಫ್ ಅಂಡ್ ಗ್ಲಾಸ್ನ ನಾವು ಪ್ರೊವೈಡ್ ಮಾಡಿದ್ವಿ. ಹಾಗೆ ಈ ಕಡೆ ನೀವು ನೋಡಿದ್ರೆ ಗ್ರಿಲ್ಸ್ನ ಕೂಡ MS ಗ್ರಿಲ್ಸ್ನ ಕೂಡ ಪ್ರೊವೈಡ್ ಮಾಡಿದ್ವಿ. ಆ್ಯಂಡ್ ರೈಟ್ ಸೈಡ್ಗೆ ನೀವು ನೋಡ್ತಾ ಇರ್ಬೋದು ರಾಫ್ಟರ್ಸ್ನ ಕೂಡ ನಾವು ಪ್ರೊವೈಡ್ ಮಾಡಿದ್ವಿ ಸೇಫ್ಟಿ ಪರ್ಪಸ್ಗೆ. ಈ ಕಡೆ ಗ್ರಿಲ್ಸ್ನ ಕೂಡ ಪ್ರೊವೈಡ್ ಮಾಡಿದ್ವಿ. ಹಾಗೆ ಕೆಳಗೆ ಬಂದರೆ ಈ ಕಡೆ ಗ್ರಾನೈಟ್ ಕ್ಲಾಡಿಂಗ್ನ ಕೂಡ ಮಾಡಿದ್ವಿ. ಹಾಗೆ ಗೇಟ್ ವಿಚಾರಕ್ಕೆ ಅಂತ ಬಂದರೆ ಗೇಟ್ದು ಏನಂತ ಹೇಳಿದ್ರೆ, ಇದು ಸ್ಲೈಡಿಂಗ್ MS ಗೇಟನ್ನು ಕೂಡ ನಾವು ಪ್ರೊವೈಡ್ ಮಾಡಿದ್ವಿ. ನೋಡ್ತಾ ಇರ್ಬೋದು ಸ್ಲೈಡಿಂಗ್ ಇದೆ, ಹಾಗೆ ಓಪನ್ ಕೂಡ ಇದೆ. ಒಂದು ಸೈಡ್ ಓಪನ್ ಕೂಡ ಇದೆ. ಇದು ಈ ಮನೆಯ ಒಂದು ಪಾರ್ಕಿಂಗ್ ಲಾಟ್ ಆಗಿರುತ್ತೆ. ನೀವು ನೋಡ್ತಾ ಇರ್ಬೋದು, ಈ ಕಾರ್ನರ್ ಅಲ್ಲಿ ನಮ್ಗೆ ಒಂದು ವಿಂಡೋನ ಪ್ರೊವೈಡ್ ಮಾಡಿದ್ವಿ. ಈ ಒಂದು ವಿಂಡೋ ಕಂಪ್ಲೀಟ್ ಟೀಕ್ ವುಡ್ ಇಂದ ಪ್ರೊವೈಡ್ ಮಾಡಿದ್ವಿ. ಹಾಗೆ ವಿತ್ ಟಫ್ ಅಂಡ್ ಗ್ಲಾಸ್ನ ಪ್ರೊವೈಡ್ ಮಾಡಿದ್ವಿ ಈ ವಿಂಡೋ. ಹಾಗೆ ನೋಡ್ತಾ ಇದ್ರೆ ಇಲ್ಲಿ ನಿಮಗೆ ಸಂಪ್ ಕಾಣಿಸ್ತಾ ಇದೆ ಅಲ್ಲ, ಈ ಸಂಪಲ್ಲಿ ನಾವು ಆಲ್ಮೋಸ್ಟ್ 10,000 ಲೀಟರ್ಸ್ ಕೆಪಾಸಿಟಿ ಇರೋ ಥರದ ಒಂದು ಸಂಪ್ನ ನಾವು ಈ ಮನೆಗೆ ಪ್ರೊವೈಡ್ ಮಾಡಿದ್ವಿ. ಹಾಗೆ ನೋಡ್ತಾ ಇದ್ರೆ ಈ ಒಂದು ಪಾರ್ಕಿಂಗ್ ಲಾಟಲ್ಲಿ ಒಂದು ಇನೋವಾ ಕಾರ್ ಹಾಗೆ 2 ಬೈಕ್ನ ಪಾರ್ಕ್ ಮಾಡ್ಬೋದು. ಅಷ್ಟು ಒಂದು ಸ್ಪೇಷಿಯಸ್ ಆಗಿರುವಂಥ ಒಂದು ಪಾರ್ಕಿಂಗ್ ಲಾಟ್ನ ಕೂಡ ಪ್ರೊವೈಡ್ ಮಾಡಿದ್ವಿ. ಹಾಗೆ ನೋಡ್ತಾ ಇದ್ರೆ ಇಲ್ಲಿ ಇದು ಕಾಣಿಸ್ತಿದೆ ಅಲ್ಲ, ಇದು ಪಿಲ್ಲರ್ಸ್ ಆಗಿರುತ್ತೆ. ಇದನ್ನ ನಾವು ಗ್ರಾನೈಟ್ ಕ್ಲಾಡಿಂಗ್ ಇಂದ ಫಿನಿಶಿಂಗ್ ಕೊಟ್ಟಿದ್ದೀವಿ ಒಂದೊಳ್ಳೆ ಲುಕ್ಗೋಸ್ಕರ. ಹಾಗೆ ನೋಡ್ತಾ ಇದ್ರೆ ಇಲ್ಲಿ ನಿಮಗೆ ಸೀಲಿಂಗ್ ಕಾಣಿಸ್ತಿದೆಯಲ್ಲ, ಈ ಪಾರ್ಕಿಂಗ್ ಲಾಟ್ ಸೀಲಿಂಗ್, ಇದರಲ್ಲಿ ನಾವು ಸೋಫಿಟ್ ಪ್ಯಾನಲಿಂಗ್ನ ಯೂಸ್ ಮಾಡಿ ಈ ಸೀಲಿಂಗ್ಗೆ ಒಳ್ಳೆ ಔಟ್ಲುಕ್ ಬರಲಿ ಅಂತ ಹೇಳ್ಬಿಟ್ಟು ಸೋಫಿಟ್ ಪ್ಯಾನಲಿಂಗ್ನ ಯೂಸ್ ಮಾಡಿದ್ದೀವಿ. ಸೊ ನೀವು ನೋಡ್ತಾ ಇರ್ಬೋದು ಪಾರ್ಕಿಂಗ್ ಲಾಟ್ಗೂ ಎಂಟ್ರೆನ್ಸ್ಗೂ ಇಲ್ಲಿ ಹಾಫ್ ಫೀಟ್ ಡಿಫ್ರೆನ್ಸ್ ಇದೆ ಅಷ್ಟೇ, ಮತ್ತೇನಿಲ್ಲ. ಹಾಗೆ ಬರ್ತಾ ಇದ್ರೆ ಇಲ್ಲಿ ಕೂಡ ನಾವು ವಿಂಡೋಸ್ನ ಪ್ರೊವೈಡ್ ಮಾಡಿದ್ವಿ. ಆ್ಯಂಡ್ ಹಾಗೆ ಹೇಳಿದಾಗೆ ಸೇಮ್ ಕಂಪ್ಲೀಟ್ ಟೀಕ್ ವುಡ್ ಇಂದ ವಿತ್ ಟಫ್ ಅಂಡ್ ಗ್ಲಾಸ್ನ ಯೂಸ್ ಮಾಡಿ ನಾವು ವಿಂಡೋಸ್ನ ಕೊಟ್ಟಿದ್ದೀವಿ. ವಿಂಡೋಸ್ ಅಲ್ಲಿ ಇನ್ನೊಂದು ನೀವು ನೋಡ್ಬೋದು, ಇಲ್ಲಿ ಗ್ರಾನೈಟ್ ಫಿನಿಶಿಂಗ್ನ ಕೂಡ ನಾವು ಕೊಟ್ಟಿದ್ದೀವಿ. ಗ್ರಾನೈಟ್ ಇದು ಮಾಡಿ ಫಿನಿಶಿಂಗ್ ಕೂಡ ಕೊಟ್ಟಿದ್ದೀವಿ. ಆ್ಯಂಡ್ ಇಲ್ಲಿರೋ ಟೈಲ್ಸ್ ಎಲ್ಲ ನೀವು ಅಬ್ಸರ್ವ್ ಮಾಡಿದ್ರೆ ಇದು ವೆಟ್ರಿಫೈಡ್ ಟೈಲ್ಸ್ ಆಗಿರುತ್ತೆ. ಹಾಗೆ ಇಲ್ಲಿ ನಿಮಗೆ 3 ಟ್ಯಾಪ್ಸ್ನ ಕೂಡ ಕೊಟ್ಟಿದ್ದೀವಿ. ಹೊರಗಡೆ ಯೂಸೇಜಸ್ಗೆ ನಿಮ್ಗೆ ಏನಾದರೂ ಯೂಸ್ ಇದೆ ಅಂತ ಹೇಳಿದ್ರೆ ನೀವು 3 ಟ್ಯಾಪ್ಸ್ನ ಯೂಸ್ ಮಾಡ್ಬೋದು. ಹಾಗೆ ಬಂದರೆ ಇಲ್ಲಿ
ಇಲ್ಲಿ ಕೂಡ ಒಂದು ಸಂಪ್ನ ಪ್ರೊವೈಡ್ ಮಾಡಿದ್ದೀವಿ. ಇದು ಇಂಡಿವಿಜುವಲ್ ಬೋರ್. ಅಲ್ಲಿ ಫಸ್ಟ್ ತೋರಿಸಿದ್ದು ಸಂಪಲ್ಲಿ ಫುಲ್ ಕಂಪ್ಲೀಟ್ ಕಾವೇರಿ ಕನೆಕ್ಷನ್ ಇದ್ರೆ ಇದು ಇಂಡಿವಿಜುವಲ್ ಬೋರ್ದಾಗಿರುತ್ತೆ. ಸೊ ಇಲ್ಲಿ ಕೂಡ ಒಂದು ಸಂಪ್ನ ಪ್ರೊವೈಡ್ ಮಾಡಿದ್ವಿ. ಹಾಗೆ ಇಲ್ಲಿ ಮುಂದೆ ಬಂದರೆ ಇಲ್ಲಿ ಸ್ಟೋರೇಜ್ ಯೂನಿಟನ್ನು ನಾವು ಪ್ರೊವೈಡ್ ಮಾಡಿದ್ವಿ. ಇದು ಏನಕ್ಕೆ ಅಂತ ಹೇಳಿದ್ರೆ ಕಿಚನಲ್ಲಿ ನೀವು ಸಿಲಿಂಡರ್ಸ್ನ ಇಟ್ಕೊಳ್ಳೋಕ್ಕೆ ಕಂಜೆಸ್ಟೆಡ್ ಫೀಲ್ ಆಗಬಾರ್ದು ಅಂತ ಹೇಳಿ ಸ್ವಲ್ಪ ಸ್ಪೇಷಿಯಸ್ ಆಗಿರಲಿ ಅಂತ ಹೇಳಿಬಿಟ್ಟು ಇಲ್ಲಿ ಸಿಲಿಂಡರ್ಸ್ಗೆಲ್ಲ ಸ್ಟೋರೇಜ್ ಯೂನಿಟ್ನ ಕೊಟ್ಟಿದ್ದೀವಿ. ಹಾಗೆ ಮುಂದೆ ಬಂತು ಅಂತ ಹೇಳಿದ್ರೆ ಇಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ನ ಕೊಟ್ಟಿದ್ದೀವಿ ಈ ಮನೆಗೆ. ಸೊ ಅದಕ್ಕೋಸ್ಕರ ಇಲ್ಲಿ ಆ ಫಿಲ್ಟರ್ಸ್ನ ಕೂಡ ಪ್ರೊವೈಡ್ ಮಾಡಿದ್ವಿ ಅವರಿಗೆ. ಹಾಗೆ ಇಲ್ಲಿ ಹ್ಯಾಂಡ್ ವಾಷಿಂಗ್ ಬೇಸಿನ್ ಕೂಡ ಒಂದು ಇಟ್ಟಿದ್ದೀವಿ. ಸೊ ಸರ್ ನಿಮಗೆ ಹೇಳಿದ್ರು ಬಂಗ್ಲೆ ಥರ ಇರೋ ಮನೆನ ತೋರಿಸ್ತೀವಿ ಅಂತ. ನಿಜವಾಗ್ಲೂ ಇದು ಬಂಗ್ಲೆನೇ. ಯಾಕೆ ಅಂತ ಆ ಮಾತು ಯಾಕೆ ಹೇಳಿದ್ರು ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಸೊ ಎಂಟ್ರೆನ್ಸ್ನ ಓಪನ್ ಮಾಡಿದ ತಕ್ಷಣ ನಿಮಗೆ ಎಂಟ್ರೆನ್ಸ್ ಡೋರ್ ನೋಡ್ತಿದ್ರೆ ಗೊತ್ತಾಗುತ್ತೆ. ಇದು ಕಂಪ್ಲೀಟ್ ಟೀ ಕುಡ್ಡಿಂದನೇ ಮಾಡಿರುವಂಥ ಡೋರು. ಆ್ಯಂಡ್ ಇದು ವಿಂಟೇಜ್ ಸ್ಟೈಲಲ್ಲಿ ಇರಲಿ ಅಂತ ಹೇಳಿಬಿಟ್ಟು ನಾವು ಈ ಥರ ಒಂದು ಡಿಸೈನ್ನ ಮಾಡಿದ್ವಿ. ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಾವು ಕೊಟ್ಟಿರೋ ಹ್ಯಾಂಡಲ್ಸ್ ಮತ್ತು ನಾಬ್ಸ್ ಎಲ್ಲ ಕಂಪ್ಲೀಟ್ ಬ್ರಾಸಿಂದ ಮಾಡಿರೋದಾಗಿರುತ್ತೆ. ಆ್ಯಂಡ್ ಆಲ್ಸೋ ಯು ಕ್ಯಾನ್ ಸಿ ನೀವು ಇಲ್ಲಿ ನೋಡ್ಬೋದು ಒಂದು ಲಯನ್ ಡಿಸೈನ್ನ ಕೂಡ ಕೊಟ್ಟಿದ್ದೀವಿ. ಅದಕ್ಕೆ ಕೂಡ ಒಂದು ನಾಬ್ನ ನಾವು ಪ್ರೊವೈಡ್ ಮಾಡಿದ್ವಿ. ಎಸ್, ಇವಾಗ ನೀವು ನೋಡ್ತಿದ್ದೀರಾ ಪೂಜಾ ರೂಮ್. ಈ ಪೂಜಾ ರೂಮ್ನ ನೋಡ್ತಾ ಇದ್ರೇನೆ ಒಂದು ಖುಷಿ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇದು ಒಂದು ಟೆಂಪಲ್ ಇನ್ಸ್ಪೈರ್ಡ್ ಡಿಸೈನ್ ಆಗಿರುತ್ತೆ. ಇದು ಒಂದು ಕಸ್ಟಮೈಸ್ಡ್ ಡಿಸೈನ್ ಆಗಿರುತ್ತೆ. ಏನು ಮಾಡಿದೀವಿ ಅಂತಂದ್ರೆ ವಿಷ್ಣುವಿನ ದಶಾವತಾರವನ್ನ ನಾವು ಇದರಲ್ಲಿ ವುಡನ್ ಕಾರ್ವಿಂಗ್ ಮಾಡಿದ್ವಿ. ನೋಡ್ತಾ ಇರ್ಬೋದು ನೀವು ಕಂಪ್ಲೀಟ್ ವಿಷ್ಣುವಿನ ದಶಾವತಾರ ಇದರಲ್ಲಿ ಡಿಸೈನ್ ಆಗಿದೆ. ಹಾಗೆ ನೀವು ಡೋರ್ಸ್ ಎಲ್ಲ ನೋಡಿದ್ರೆ ಈ ಒಂದು ಮನೆಯ ಸ್ಪೆಷಲ್ ಏನಂತ ಹೇಳಿದ್ರೆ ಮನೆಗೆ ಕಂಪ್ಲೀಟ್ ಎಲ್ಲ ಡೋರ್ಸ್ಗೂ ನಾವು ಟೀ ಕುಡ್ಡನ್ನೇ ಯೂಸ್ ಮಾಡಿದ್ವಿ. ಆ್ಯಂಡ್ ಇಲ್ಲಿ ಕೂಡ ನೋಡ್ತಾ ಇರ್ಬೋದು ನಾವು ಈ ಡೋರ್ಸ್ಗೆ ಗಂಡ ಬೇರುಂಡ ಡಿಸೈನ್ನ ಕೊಟ್ಟು ವುಡನ್ ಕಾರ್ವಿಂಗ್ ಮಾಡಿಟ್ಟಿದ್ವಿ. ನೆಕ್ಸ್ಟ್ ನೀವು ನೋಡ್ತಾ ಇದ್ರೆ ಪೂಜಾ ರೂಮ್ ಒಳಗಡೆ ಬಂದರೆ ಇಲ್ಲಿ ನೋಡ್ಬೋದು ಈ ಒಂದು ಬ್ಯಾಕ್ಗ್ರೌಂಡ್ ಏನಿದೆ ಅಲ್ಲ ಪೂಜಾ ರೂಮಲ್ಲಿ ಇದನ್ನ ನಾವು ಕಂಪ್ಲೀಟ್ ಟೆಕ್ಸ್ಚರ್ಡ್ ವಾಲ್ ಪೇಂಟ್ನ ಕೊಟ್ಟಿದ್ದೀವಿ. ಹಾಗೆ CNC ಆರ್ಕ್ನ ಕೂಡ ಕೊಟ್ಟಿದ್ದೀವಿ. ನೆಕ್ಸ್ಟ್ ಫ್ಲೋರಲ್ ಡಿಸೈನ್ ಕೂಡ CNC ಫ್ಲೋರಲ್ ಡಿಸೈನಿಂಗ್ ಕೊಟ್ಟಿದ್ದೀವಿ. ನೋಡ್ತಾ ಇದ್ರೆ ಅದು ಲೋಟಸ್ ಡಿಸೈನಲ್ಲಿ ಕೂಡ ಕೊಟ್ಟಿದ್ದೀವಿ. ಹಾಗೆ ಒಂದು ಮಂಟಪ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಇದು ಕೂಡ ಕಂಪ್ಲೀಟ್ ಟೀ ಕುಡ್ಡಿಂದನೇ ಆಗಿರುವಂಥದ್ದಾಗಿದೆ. ಈಗ ನೆಕ್ಸ್ಟ್ ನೋಡೋಣ ಕಿಚನ್. ಬನ್ನಿ, ಕಿಚನ್ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ಇದು ಕಂಪ್ಲೀಟ್ ಮಾಡ್ಯುಲರ್ ಕಿಚನ್ ಆಗಿರುತ್ತೆ. ಹಾಗೆ ಹ್ಯಾಂಡಲ್ ಲೆಸ್ ಕಿಚನ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ಅಕ್ರಿಲಿಕ್ ಲ್ಯಾಮಿನೇಟೆಡ್ ಫಿನಿಶ್ಡ್ ಆಗಿರುವಂಥ ಕಿಚನ್ ಆಗಿರುತ್ತೆ. ನೋಡೋಣ ಬನ್ನಿ. ಇವಾಗ ನೀವು ನೋಡ್ತಾ ಇರ್ಬೋದು ಇದರ ಹೆಸರು ರೋಲಿಂಗ್ ಶಟರ್ ಅಂತ. ಇದು ಕಂಪ್ಲೀಟ್ ಸ್ಟೋರೇಜ್ಗೋಸ್ಕರ ನಾವು ಪ್ರೊವೈಡ್ ಮಾಡಿದ್ದೀವಿ. ನೋಡ್ತಾ ಇರ್ಬೋದು ಎಷ್ಟು ಯೂನಿಕ್ ಆಗಿ ನಾವು ಬಿಲ್ಡ್ ಮಾಡಿದ್ದೀವಿ ಅಂತ. ಆ್ಯಂಡ್ ಒಳಗಡೆ ಕೂಡ ಫ್ಯಾಬ್ರಿಕ್ ಲ್ಯಾಮಿನೇಟೆಡ್ ಒಂದು ವುಡನ್ ಇದನ್ನು ಕೊಟ್ಟಿದ್ದೀವಿ. ನೆಕ್ಸ್ಟ್ ನೋಡ್ತಾ ಇದ್ರೆ ನಿಮಗೆ ಇಲ್ಲೆಲ್ಲ ಸ್ಟೋರೇಜ್ ಪರ್ಪಸ್ಗೆ ವಾರ್ಡ್ರೋಬ್ಸ್ನ ಕೊಟ್ಟಿದ್ದೀವಿ. ನೋಡ್ತಾ ಇರ್ಬೋದು ಹೇಗಿದೆ ಅಂತ. ಆ್ಯಂಡ್ ಇದೆಲ್ಲ ಕಂಪ್ಲೀಟ್ ಟ್ರಾನ್ಸ್ಪರೆಂಟ್ ಪ್ರೊಫೈಲ್ ಗ್ಲಾಸ್ ಅಂತ ಹೇಳ್ತಾರೆ. ಸೊ ಅದನ್ನೇ ಯೂಸ್ ಮಾಡಿ ನಾವೆಲ್ಲ ಸ್ಟೋರೇಜ್ ಯೂನಿಟ್ಸ್ನ ಪ್ರೊವೈಡ್ ಮಾಡಿದ್ದೀವಿ. ಹಾಗೆ ನೋಡ್ತಾ ಇದ್ರೆ ಇಲ್ಲಿ ಕೂಡ ನಾವು ಚಿಮ್ನಿಯನ್ನು ಪ್ರೊವೈಡ್ ಮಾಡಿದ್ದೀವಿ. ನೋಡ್ತಾ ಇರ್ಬೋದು ಲಿವ್ ಪ್ಯೂರಿಂದ ಒಂದು ಚಿಮ್ನಿ ಕೂಡ ನಾವು ಪ್ರೊವೈಡ್ ಮಾಡಿದ್ದೀವಿ. ಇಲ್ಲಿ ಕೂಡ ಸ್ಟೋರೇಜ್ ಇದೆ. ಆ್ಯಂಡ್ ಮೇಲೆ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ನಾವು ಲ್ಯಾಬ್ಸ್ನ ಪ್ರೊವೈಡ್ ಮಾಡಿದ್ದೀವಿ ಫಾರ್ ಅ ಸ್ಟೋರೇಜ್ ಪರ್ಪಸ್. ಆ್ಯಂಡ್ ನೆಕ್ಸ್ಟು ಇಲ್ಲೆಲ್ಲ ನೀವು ಇದು ಸ್ಟೋರೇಜ್ ಯೂನಿಟ್ಸ್ನ ನೋಡಿದ್ರೆ ಇದೆಲ್ಲ ಕಂಪ್ಲೀಟ್ ಹ್ಯಾಂಡಲ್ಲೆಸ್ ಇದೆ ಸರ್. ಸೊ ಯಾವುದೇ ಥರ ಹ್ಯಾಂಡಲ್ಸ್ ಇಲ್ಲ, ಕಂಪ್ಲೀಟ್ ಹ್ಯಾಂಡಲ್ಲೆಸ್ ಇದೆ. ಹಾಗೆ ಸಾಫ್ಟ್ ಕ್ಲೋಸಿಂಗ್ ಇದೆ, ನೋಡ್ತಾ ಇರ್ಬೋದು. ಆ್ಯಂಡ್ ನೆಕ್ಸ್ಟ್ ಇಲ್ಲೊಂದು ನೋಡಿ, ಇದು ಕೂಡ ವಾಟರ್ ಪ್ರೂಫ್ ಇದೆ ಇದು. ಸೊ ಈ ಥರ ಸಾಫ್ಟ್ ಕ್ಲೋಸಿಂಗ್ ಇರುವಂಥ ಸ್ಟೋರೇಜ್ ಯೂನಿಟ್ಸ್ನ ಪ್ರೊವೈಡ್ ಮಾಡಿದ್ದೀವಿ. ಹಾಗೆ ಇಲ್ಲಿ ಟ್ಯಾಪ್ ಅಂತ ಬಂದರೆ ನಾವು ಇದಕ್ಕೆ ಎಲ್ಲನೂ ಕಂಪ್ಲೀಟ್ ಈ ಮನೆಗೆ ಯೂಸ್ ಮಾಡಿರುವಂಥ ಫಿಟ್ಟಿಂಗ್ಸ್ ಎಲ್ಲ ಬಂದು ಜಾಗ್ವಾರ್ ಫಿಟ್ಟಿಂಗ್ಸೇ ಆಗಿರುತ್ತೆ. ಒಂದು ಟ್ಯಾಪ್ನ ಪ್ರೊವೈಡ್ ಮಾಡಿದ್ದೀವಿ. ಹಾಗೆ ಇಲ್ಲಿ ಪ್ಯೂರಿಫೈಯರ್ ಹಾಕೊಳ್ಳೋದಕ್ಕೆ ನಾವು ಒಂದು ಪ್ರೊವಿಷನ್ನ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಒಳಗಡೆ ಇಟ್ಕೋಬೋದು. ಹಾಗೆ ಇಲ್ಲಿ ಅದಕ್ಕೆ ಕನೆಕ್ಷನ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಹಾಗೆ ಇಲ್ಲಿ ನೋಡ್ಬೋದು ಇನ್ನೊಂದು ಸ್ಟೋರೇಜ್ ಇದೆ. ಇದನ್ನು ವಿಕೆಟ್ ಬಾಸ್ಕೆಟ್ಸ್ ಅಂತ ಹೇಳಿ ಪ್ರೊವೈಡ್ ಮಾಡಿದ್ದೀವಿ. ಏನಾದರೂ ಇಟ್ಕೋಬೇಕು ಸ್ಟೋರೇಜ್ ಪರ್ಪಸ್ಗೆ ಅಂತ ಅದನ್ನು ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಸ್ಟೋರೇಜ್ ಪರ್ಪಸ್ಗೆ ಇಲ್ಲಿಯೂ ಕೂಡ ಒಂದು ಕೊಟ್ಟಿದ್ದೀವಿ. ಇದು ಟಾಲ್ ಯೂನಿಟ್ ಅಂತ ಹೇಳ್ತಾರೆ ವಿತ್ ಅ ಟ್ರಾನ್ಸ್ಪರೆಂಟ್ ಪ್ರೊಫೈಲ್ ಗ್ಲಾಸ್ ಇದು. ಸೊ ನೋಡ್ತಾ ಇರ್ಬೋದು ಒಳಗಡೆ ಎಷ್ಟು ಸ್ಪೇಷಿಯಸ್ ಆಗಿ ನಾವು ಪ್ರೊವೈಡ್ ಮಾಡಿದ್ದೀವಿ ಅಂತ. ಹಾಗೆ ಮೇಲೆ ಕೂಡ ನಾವು ಲ್ಯಾಬ್ಸ್ನ ಪ್ರೊವೈಡ್ ಮಾಡಿದ್ವಿ, ಅದು ಕೂಡ ನೋಡ್ಬೋದು. ಹಾಗೆ ಈ ಕಡೆ ನೋಡಿದ್ರೆ ಇದು ಸ್ಟೋರೇಜ್ ಪರ್ಪಸ್ಗೆ ಅಂತ ಹೇಳ್ಬಿಟ್ಟು ನಾವು ಒಂದು ಸ್ಟೋರ್ ರೂಮ್ ಥರನೂ ಪ್ರೊವೈಡ್ ಮಾಡಿದ್ವಿ. ಸೊ ದಟ್ ಯು ಕ್ಯಾನ್ ಸ್ಟೋರ್ ದ ಯುಟೆನ್ಸಿಲ್ಸ್ ಅಥವಾ ಯಾವುದಾದ್ರೂ ಅಡುಗೆ ಐಟಮ್ಸ್ನ ಕೂಡ ನೀವು ಸ್ಟೋರ್ ಮಾಡಲಿಕ್ಕೆ ಈಸಿ ಆಗ್ತದೆ. ಆ್ಯಂಡ್ ನೆಕ್ಸ್ಟ್ ಈ ಕಡೆ ಒಳಗಡೆ ಬಂತು ಅಂತ ಹೇಳಿದ್ರೆ ಇದು ಯುಟಿಲಿಟಿ ಏರಿಯಾಗೆ ಕನೆಕ್ಟ್ ಆಗುತ್ತೆ. ಸೊ ಮೇಡ್ ಆಕ್ಸೆಸ್ ಕೂಡ ಇದೆ. ಯಾರಾದರೂ ಮೇಡ್ ಬಂತು ಅಂತ ಹೇಳಿದ್ರೆ ಅವರಿಗೆ ಯೂಸ್ ಆಗಲಿ ಅಂತ ಹೇಳಿ ಈ ಹಿಂದೆ ಒಂದು ಯುಟಿಲಿಟಿ ಏರಿಯಾ ಕೂಡ ನಾವು ಪ್ರೊವೈಡ್ ಮಾಡಿದ್ದೀವಿ ವಿತ್ ಒಂದು ವಾಷಿಂಗ್ ಸಿಂಕ್ನ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಎಸ್, ಇವಾಗ ನೀವು ನೋಡ್ತಾ ಇದ್ದೀರಾ ಈ ಒಂದು ಮನೆಯ ಲಿವಿಂಗ್ ರೂಮ್. ಸೊ ಎಸ್, ನೋಡ್ತಾ ಇರ್ಬೋದು ಈ ಒಂದು ಮನೆಗೆ ನಾವು ಕಂಪ್ಲೀಟ್ ಫ್ಲೋರಲ್ ಡಿಸೈನಲ್ಲಿ ಟೆಕ್ಸ್ಚರ್ಡ್ ವಾಲ್ ಪೇಪರ್ನ ಪ್ರೊವೈಡ್ ಮಾಡಿದ್ವಿ. ನೋಡೋದಕ್ಕೆ ತುಂಬ ಯೂನಿಕ್ ಆಗಿ ಆ್ಯಂಡ್ ಎಲಿಗೆಂಟ್ ಆಗಿ ಕಾಣಲಿ ಅಂತ. ಹಾಗೆ ಇಲ್ಲಿ ನೋಡ್ತಾ ಇದ್ರೆ ಫಾಲ್ ಸೀಲಿಂಗ್ನ ಪ್ರೊವೈಡ್ ಮಾಡಿದ್ವಿ. ಅದು ವಿನಿಯರ್ ಹಾಗೆ ಜಿಪ್ಸಮ್ ಕಂಬೈನ್ ಮಾಡಿ ಆ ಒಂದು ಕಾನ್ಸೆಪ್ಟಿಂದ ನಾವು ಫಾಲ್ ಸೀಲಿಂಗ್ನ ಪ್ರೊವೈಡ್ ಮಾಡಿದ್ವಿ. ನೋಡ್ತಾ ಇರ್ಬೋದು. ಹಾಗೆ ವಿತ್ ಸ್ಟ್ರಿಪ್ ಲೈನ್ಸ್ ವಿತ್ ಕೋವ್ ಲೈನ್ಸ್ ಲೈಟ್ಸ್ ಎರಡೂ ಇದೆ. ಹಾಗೆ ಇಲ್ಲಿ ನೋಡ್ತಾ ಇದ್ರೆ ಒಂದು TV ಕ್ಯಾಬಿನೆಟ್ನ ಪ್ರೊವೈಡ್ ಮಾಡಿದ್ವಿ. ಇದು ಏನಂತ ಹೇಳಿದ್ರೆ ಮಾರ್ಬಲ್ ಫಿನಿಶ್ಡ್ ವಿತ್ ಗೋಲ್ಡನ್ ಬೀಡಿಂಗ್ ಇರುವಂಥ ಒಂದು TV ಕ್ಯಾಬಿನೆಟ್ನ ಕೂಡ ಪ್ರೊವೈಡ್ ಮಾಡಿದ್ವಿ. ನೋಡ್ತಾ ಇರ್ಬೋದು ಇಲ್ಲಿ ನೀವು ಡೆಕೋರ್ ಐಟಮ್ಸ್ನ ಏನಾದರೂ ಇಟ್ಕೊತೀನಿ ಅಂತ ಹೇಳಿದ್ರೆ ಅದಕ್ಕೂ ಕೂಡ ನಾವು ಪ್ರೊವಿಷನ್ನ ಪ್ರೊವೈಡ್ ಮಾಡಿದ್ವಿ. ನೀವೇನಾದರೂ ಆ್ಯಂಡ್ ಆಲ್ಸೋ ಇದು ವುಡನ್ ಫಿನಿಶ್ ಇರುವಂಥ ಲ್ಯಾಮಿನೇಟಿಂಗ್ ಸ್ಟೋರೇಜ್ನ ಕೂಡ ಪ್ರೊವೈಡ್ ಮಾಡಿದ್ವಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇದ್ರೆ
ಸ್ಟೋರೇಜ್ ಪರ್ಪಸ್ಗೂ ಕೂಡ ನಾವು ಇಲ್ಲಿ ನೀವೇನಾದರೂ ಎಸೆನ್ಷಿಯಲ್ಸ್ ಇಟ್ಕೋಬೇಕು ಅಂತ ಹೇಳಿದ್ರೆ ಅಥವಾ ಟಿ ವಿ ರಿಕ್ವೈರ್ಮೆಂಟ್ಸ್ಗೆ ಏನಾದರೂ ಬೇಕಂತ ಇಟ್ಕೊಳ್ಳೋದಕ್ಕೂ ಕೂಡ ನಾವು ಸ್ಟೋರೇಜ್ನ ಪ್ರೊವೈಡ್ ಮಾಡಿದ್ದೀವಿ. ಇವಾಗ ನೋಡೋಣ, ಇಲ್ಲಿ ಒಂದು ರೂಮ್ನ ಕೂಡ ನಾವು ಬಿಲ್ಡ್ ಮಾಡಿದ್ದೀವಿ, ಅದು ಹೇಗಿದೆ ಅಂತ. ಆ್ಯಂಡ್ ರೂಮ್ ಹೋಗೋಕೆ ಮುಂಚೆ ನಾವಿಲ್ಲಿ ಒಂದು ಕಾಮನ್ ಬಾತ್ರೂಮ್ ಕೂಡ ಇದೆ, ಹಾಗೆ ಒಂದು ಕಾಮನ್ ಇಂಡಿಯನ್ ಟಾಯ್ಲೆಟ್ ಕೂಡ ಇದೆ. ಈಗ ರೂಮ್ಗೆ ಎಂಟ್ರಿ ಆಗ್ತಿದ್ರೆ ಇಲ್ಲಿ ನೋಡ್ತಾ ಇರ್ಬೋದು, ಇದು ಲ್ಯಾಮಿನೇಟೆಡ್ ಫ್ಲಶ್ ಡೋರ್ಸ್ ಆಗಿರುತ್ತೆ ಇಲ್ಲಿ ಕೊಟ್ಟಿರುವಂಥದ್ದೆಲ್ಲ. ಆ್ಯಂಡ್ ಇದೆಲ್ಲ ಕಂಪ್ಲೀಟ್ ಟೀ ಕುಡ್ಡಿಂದಾನೇ ಮಾಡಿರುವಂಥ ಡೋರ್ಸ್. ಆ್ಯಂಡ್ ಈ ಒಂದು ರೂಮ್ದು ಏನಂತ ಹೇಳಿದ್ರೆ ಇದು ಕಂಪ್ಲೀಟ್ ಅಟ್ಯಾಚ್ಡ್ ಬಾತ್ರೂಮ್ ಆಗಿರುತ್ತೆ. ಸೊ ನೋಡ್ತಾ ಇರ್ಬೋದು, ಅಲ್ಲಿ ಕೂಡ ನಾವು ವೆಸ್ಟರ್ನ್ ಟಾಯ್ಲೆಟ್ನ ಪ್ರೊವೈಡ್ ಮಾಡಿದ್ದೀವಿ. ನೋಡ್ತಾ ಇದ್ರೆ ಇದು ಕೂಡ ಯೂಸ್ ಮಾಡಿರೋ ಡೋರ್ಸ್ ಎಲ್ಲ ಬಂದ್ಬಿಟ್ಟು WPC ಇದಾಗಿರುತ್ತೆ, ಡೋರ್ಸ್ ಆಗಿರುತ್ತೆ. ಆ್ಯಂಡ್ ನೋಡ್ತಾ ಇದ್ರೆ ಇದು ಕಂಪ್ಲೀಟ್ ಪಕ್ಕ ವಾಸ್ತು ಪ್ರಕಾರ ಕನ್ಸ್ಟ್ರಕ್ಟ್ ಮಾಡಿರುವಂಥ ಒಂದು ಮನೆ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಕೂಡ ನಾವು ಸ್ಟೋರೇಜ್ ಪರ್ಪಸ್ಗೆ ಅಂತ ವಾರ್ಡ್ರೋಬ್ಸ್ನ ಪ್ರೊವೈಡ್ ಮಾಡಿದ್ದೀವಿ. ನೋಡ್ತಾ ಇರ್ಬೋದು, ಇದು ಕುಬೇರ ಮೂಲೆ ಆಗಿರೋದ್ರಿಂದ ಓನರ್ನ ರಿಕ್ವೈರ್ಮೆಂಟ್ಸ್ಗೋಸ್ಕರ ನಾವು ಇಲ್ಲಿ ವಾರ್ಡ್ರೋಬ್ನ ಪ್ರೊವೈಡ್ ಮಾಡಿದ್ವಿ ಆಸ್ ಪರ್ ದೇರ್ ಕಸ್ಟಮೈಸ್ಡ್ ಪ್ಲ್ಯಾನ್. ಸೊ ಮೇಲೆ ಕೂಡ ನಾವು ಲ್ಯಾಬ್ಸ್ನ ಪ್ರೊವೈಡ್ ಮಾಡಿದ್ವಿ, ಅದು ಕೂಡ ಸ್ಟೋರೇಜ್ ಪರ್ಪಸ್ಗೆ ಯೂಸ್ ಆಗಲಿ ಅಂತ ಹೇಳ್ತಾ. ಸೊ ಇದನ್ನು ಅವರು ಒಂದು ಗೆಸ್ಟ್ ರೂಮ್ ಆಗಿ ಕೂಡ ಯೂಸ್ ಮಾಡ್ಬೋದು. ಹಾಗೆ ನೋಡ್ತಾ ಇದ್ರೆ ಈ ಕಡೆ ವಾಲ್ಪೇಪರ್ ಕೂಡ ನಾವು ಇಲ್ಲಿ ಕೂಡ ಫ್ಲೋರಲ್ ಡಿಸೈನಲ್ಲಿ ಇರುವಂಥ ಒಂದು ವಾಲ್ಪೇಪರ್ನ ಟೆಕ್ಸ್ಚರ್ಡ್ ವಾಲ್ಪೇಪರ್ನ ಪ್ರೊವೈಡ್ ಮಾಡಿದ್ದೀವಿ. ವಿತ್ ಸೀಲಿಂಗು ಕೂಡ ನಾವು ಟೆಕ್ಸ್ಚರ್ಡ್ ವಾಲ್ಪೇಪರ್ನ ಪ್ರೊವೈಡ್ ಮಾಡಿದ್ವಿ. ಮೇಡಮ್, ಈ ಮನೆಯ ಮೆಟ್ಟಿಲುಗಳು ತುಂಬಾ ವಿಶೇಷ ಅನ್ಸುತ್ತೆ ನನಗೆ, ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ಬೋದಾ? ಹೌದು ಸರ್, ಖಂಡಿತ ಕೊಡ್ತೀನಿ. ಈ ಮನೆ ಸ್ಟೇರ್ ಕೇಸ್ ನೋಡಿದ್ರೆ ಯೂಶಲಿ ನೀವು ಬೇರೆ ಮನೆಗಳಲ್ಲೆಲ್ಲ ನೋಡಿದ್ರೆ ಅವ್ರು ಸ್ಟೇರ್ ಕೇಸ್ಗೆ ಯೂಶಲಿ ಗ್ರಾನೈಟ್ನ ಹಾಕಿರ್ತಾರೆ. ಬಟ್ ನಮ್ದು ಇದ್ರಲ್ಲಿ ಏನು ಸ್ಪೆಷಾಲಿಟಿ ಅಂತ ಹೇಳಿದ್ರೆ ನಾವು ಹಾಕಿರೋ ಇದು ಕೂಡ ಗ್ರಾನೈಟ್, ಬಟ್ ಇದ್ರ ನೇಮ್ ಬಂದ್ಬಿಟ್ಟು ಸ್ಯಾಂಡ್ ಸ್ಟೋನ್ ಗ್ರಾನೈಟ್ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇದಕ್ಕೆ ನಾವು ಪ್ರೊವೈಡ್ ಮಾಡಿರೋದು ಬಂದ್ಬಿಟ್ಟು SS ರೈಲಿಂಗ್ ವಿತ್ ಟಫ್ ಅಂಡ್ ಗ್ಲಾಸ್ನ ಕೂಡ ಪ್ರೊವೈಡ್ ಮಾಡಿದ್ವಿ. ಸೊ ಈ ಒಂದು ಔಟ್ಲುಕ್ ತುಂಬಾ ಚೆನ್ನಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ಈ ತರ ಯೂನಿಕ್ ಆಗಿ ನಾವು ಪ್ರೊವೈಡ್ ಮಾಡಿದ್ವಿ. ಆಕ್ಚುಲಿ ವುಡ್ ಅಲ್ಲಿ ಈ ತರ ಮಾಡೋದನ್ನ ನೋಡಿದ್ದೆ ನಾನು. ಸರ್, ಇದ್ರದ್ದು ಇನ್ನೊಂದು ವಿಶೇಷತೆ ಇದೆ, ಹೇಳ್ತೀನಿ. ಈ ಒಂದು ಸ್ಟೇರ್ ಕೇಸ್ ನ ನಾವು ಕ್ಯಾಟಿಲಿವರ್ ಸ್ಟೇರ್ ಕೇಸ್ ಅಂತ ಹೇಳ್ತೀವಿ. ನೀವು ಕೆಳಗಡೆಯಿಂದ ನೋಡಿದ್ರೆ ಗೊತ್ತಾಗುತ್ತೆ, ಈ ಒಂದು ಸ್ಟೇರ್ ಕೇಸ್ ಮತ್ತೆ ಇನ್ನೊಂದು ಸ್ಟೇರ್ ಕೇಸ್ಗೆ ಯಾವುದೇ ತರದಿಂದ ಟಚ್ ಆಗ್ತಿಲ್ಲ. ದೇರ್ ಇಸ್ ಅ ಡಿಸ್ಟೆನ್ಸ್ ಇನ್ ಬಿಟ್ವೀನ್ ಟೂ ಸ್ಟೇರ್ ಕೇಸಸ್. ಸೊ ಆ ರೀಸನ್ಗೆ ಇದನ್ನ ಕ್ಯಾಟಿಲಿವರ್ ಸ್ಟೇರ್ ಕೇಸ್ ಅಂತ ಹೇಳ್ತಾರೆ. ಓಕೆ, ಇಲ್ಲಿಗೆ ಬಂದ್ರೆ ಒಂದು ದೊಡ್ಡ ವಿಂಡೋನ ಇಟ್ಟಿದ್ದೀರಾ? ಹೌದು, ಇಲ್ಲಿ ಒಂದು ದೊಡ್ಡ ವಿಂಡೋ ಕೊಟ್ಟಿದ್ದೀವಿ. ಏನಕ್ಕಂತ ಹೇಳಿದ್ರೆ ಒಂದು ನ್ಯಾಚುರಲ್ ಇಲ್ಲಿ ಸನ್ಲೈಟ್ ಅನ್ನೋಕ್ಕಿಂತ ಗಾಳಿ ಚೆನ್ನಾಗಿ ಬರಲಿ ಮನೆಗೆ ಅನ್ನೋ ಒಂದು ರೀಸನ್ಗೆ ಕೊಟ್ಟಿದ್ದೀವಿ. ಆ್ಯಂಡ್ ಇದು ಕೂಡ ಅಷ್ಟೇ, ಸ್ಟೇರ್ ಕೇಸ್ ಹತ್ರ ಇರುವಂಥ ಒಂದು ವಾಲ್ ಯೂನಿಕ್ ಆಗಿ ಹೈಲೈಟ್ ಆಗಿ ಕಾಣಲಿ ಅಂತ ಹೇಳ್ಬಿಟ್ಟು ಈ ಥರ ಒಂದು ವಾಲ್ ಪ್ಯಾನಲ್ನ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಓಕೆ. ಆ್ಯಂಡ್ ಈ ಒಂದು ಸ್ಟೇರ್ ಕೇಸ್ ಸ್ಪೇಸಲ್ಲಿ ಈ ಒಂದು ಲೈಟ್ ಕೂಡ ತುಂಬ ಹೈಲೈಟ್ ಅಂತ ಹೇಳ್ಬೋದು. ನೋಡೋಕ್ಕೆ ಮನೆಗೆ ತುಂಬ ಚೆನ್ನಾಗಿ ಕಾಣುತ್ತೆ, ಎಲಿಗೆಂಟಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ಆ ಥರ ಪ್ರೊವೈಡ್ ಮಾಡಿದ್ದೀವಿ ಸರ್. ವಾವ್, ಇಲ್ಲಿಗೆ ಬಂದರೆ ನೋಡಿ, ಆರಾಮಾಗಿ ಕೂತ್ಕೋಬಹುದು. ತೂಗು ಮಂಚ ಇದು ಖಂಡಿತ. ಇದು ಕೂಡ ಕಸ್ಟಮೈಸ್ ಪ್ಲಾನ್ ಆಗಿರುತ್ತೆ. ಸೊ ಅವ್ರು ಕೇಳಿರೋದ್ರಿಂದ ನಾವು ಒಂದು ಸ್ವಿಂಗ್ನ ಕೂಡ ಪ್ರೊವೈಡ್ ಮಾಡಿದೀವಿ. ಇಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು, SS ರೈಲಿಂಗ್ ವಿತ್ ಟಫ್ ಅಂಡ್ ಗ್ಲಾಸ್ನ ಪ್ರೊವೈಡ್ ಮಾಡಿದೀವಿ. ಆ್ಯಂಡ್ ಒಂದು ಸ್ವಿಂಗ್, ಮತ್ತೆ ಇಲ್ಲಿ ಕೂಡ ನೋಡ್ತಾ ಇರ್ಬೋದು, ಇದರ ಟೆಕ್ಸ್ಚರ್ಡ್ ವಾಲ್ ಪೇಪರ್ ಆಗಿರುತ್ತೆ. ನಾವು ವಾಲ್ಗೆಲ್ಲ ಕೊಟ್ಟಿರೋವಂಥದ್ದು. ಇದು ತುಂಬಾ ಚೆನ್ನಾಗಿರುತ್ತೆ ಲುಕ್ ಅಂತ ಹೇಳ್ಬಿಟ್ಟು ಪ್ರೊವೈಡ್ ಮಾಡಿದೀವಿ. ಆ್ಯಂಡ್ ಸೀಲಿಂಗ್ನ ನೋಡೋಕೆ ಬಾದ್ರೆ ನೀವು ನೋಡ್ತಾ ಇರ್ಬೋದು, ಇದೆಲ್ಲ ಪ್ಲೇನ್ ಸೀಲಿಂಗ್ ವಿತ್ ಸ್ಟ್ರಿಪ್ ಲೈಟ್ಸ್ನ ಪ್ರೊವೈಡ್ ಮಾಡಿದೀವಿ. ಆ್ಯಂಡ್ ಇಲ್ಲಿ ಕೂಡ ಒಂದು TV ಕ್ಯಾಬಿನೆಟ್ ನಾವು ಪ್ರೊವೈಡ್ ಮಾಡಿದೀವಿ. ನೋಡ್ತಾ ಇರ್ಬೋದು ಎಷ್ಟು ಗ್ಲಾಸಿ ಫಿನಿಶಿಂಗ್ ಅಲ್ಲಿ ಇದೆ ಅಂತ. ಸೊ ಇದೆಲ್ಲ ಲ್ಯಾಮಿನೇಟೆಡ್ TV ಕ್ಯಾಬಿನೆಟ್ಸ್ ಆಗಿರುತ್ತೆ. ಆ್ಯಂಡ್ ವಿತ್ ಸ್ಟೋರೇಜ್ ಕೂಡ ನಾವು ಪ್ರೊವೈಡ್ ಮಾಡಿದೀವಿ. ನೋಡ್ತಾ ಇರ್ಬೋದು ಇಲ್ಲೆಲ್ಲ ಈ ಮನೆಯಲ್ಲಿ ಸ್ಟೋರೇಜ್ಗೆ ತುಂಬಾ ಪ್ರಾಮಿನೆನ್ಸ್ ಇದೆ. ಅಡುಗೆ ಮನೆಯಲ್ಲೂ ಕೂಡ ಸಿಕ್ಕಾಪಟ್ಟೆ ಸ್ಟೋರೇಜ್ ಅನ್ನು ನೋಡಿದ್ದೀನಿ. ಯಾಕಂದ್ರೆ ಆಬ್ವಿಯಸ್ಲಿ ಸ್ಟೋರೇಜಸ್ ಅಂತ ಇರಲೇಬೇಕಾಗುತ್ತೆ. ಆ್ಯಂಡ್ ಕಸ್ಟಮೈಸ್ಡ್ ಆಗಿರೋದ್ರಿಂದ ಸೊ ನಾವು ಮಾಡ್ಕೊಡ್ತೀವಿ. ಆ್ಯಂಡ್ ಇಲ್ಲಿ ಇನ್ನೊಂದನ್ನ ನೀವು ನೋಡ್ಬೋದು, ಏನಂತ ಹೇಳಿದ್ರೆ ಈ ಸ್ವಿಚ್ ಬಾಕ್ಸ್ ಎಲ್ಲ ಇಡೋ ಕಡೆ ಯೂಶಲಿ ಸುಮ್ಮನೆ ಪ್ಲೇನ್ ಆಗಿ ಇಟ್ಟರೆ ಅಷ್ಟು ಲುಕ್ ಕಾಣಲ್ಲ ಅಂತ ಹೇಳ್ಬಿಟ್ಟು ನಾವು ಈ ಥರದ್ದು ಒಂದು ವಾಲ್ ಪೇಪರ್ ಥೀಮ್ನ ಇಟ್ಕೊಂಡು ಈ ಸ್ವಿಚ್ ಬಾಕ್ಸಸ್ನ ಕೊಟ್ಟಿದ್ದೀವಿ ಸರ್. ಅದಕ್ಕೊಂದು ಸಿಂಪಲ್ ಡಿಸೈನ್ ಥರ ಮಾಡಿ ಕೊಟ್ಟಿದ್ದೀವಿ. ಆ್ಯಂಡ್ ಹಾಗೆ ಇನ್ನೊಂದಿದೆ, ಇದು ಫ್ಯಾಮಿಲಿ ಸ್ಪೇಸ್ ಅಂತ ಕೂಡ ಹೇಳ್ಬೋದು. ಅಥವಾ ಒಂದು ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಪ್ರೊಜೆಕ್ಟರ್ನ ಫಿಕ್ಸ್ ಮಾಡ್ಕೊಳ್ಳೋದು ಕೂಡ ನಾವು ಒಂದು ಸ್ವಲ್ಪ ಸ್ಪೇಸ್ನ ಇದು ಕೊಟ್ಟಿದ್ದೀವಿ, ಪ್ರೊವೈಡ್ ಮಾಡ್ಕೊಟ್ಟಿದ್ದೀವಿ. ಇದು ಹೋಮ್ ಥಿಯೇಟರ್ ತರ ವರ್ಕ್ ಆಗುತ್ತೆ. ಹೌದು, ನೀವು ಅಲ್ಲಿ ಸ್ಕ್ರೀನ್ನ ಹಾಕೊಂಡು ಹೋಮ್ ಥಿಯೇಟರ್ ತರ ಕೂಡ ಯೂಸ್ ಮಾಡ್ಬೋದು. ನೀವು ಟಿವಿ ಹಾಕೊಂಡು ಟಿವಿ ನೋಡ್ತೀವಿ ಅಂದ್ರೂ ಆಗುತ್ತೆ, ಅಥವಾ ಇಲ್ಲಿ ಪ್ರೊಜೆಕ್ಟರ್ನ ಫಿಕ್ಸ್ ಮಾಡ್ಕೊಂಡು ಹೋಮ್ ಥಿಯೇಟರ್ ತರ ಯೂಸ್ ಮಾಡ್ತೀನಿ ಅಂದ್ರೂ ನಡೆಯುತ್ತೆ. ಇಲ್ಲಿ ಬಂದ್ರೆ ಇದು ಒಂದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ನೋಡ್ತಾ ಇರ್ಬೋದು, ಇಲ್ಲಿ ಕೂಡ ನಾವು ಟೆಕ್ಸ್ಚರ್ಡ್ ವಾಲ್ಪೇಪರ್ನ ಪ್ರೊವೈಡ್ ಮಾಡಿದ್ವಿ. ಹಾಗೆ ನೋಡ್ತಾ ಇದ್ರೆ ಪ್ಲೇನ್ ಫ್ಲೋ ಸೀಲಿಂಗ್ನ ಕೊಟ್ಟಿದ್ದೀವಿ ವಿತ್ ಸ್ಟ್ರಿಪ್ ಲೈಟ್ಸ್. ಹಾಗೆ ನೋಡ್ತಾ ಇದ್ರೆ ಇಲ್ಲೆಲ್ಲ ನಾವು ಯೂಸ್ ಮಾಡಿರೋ ಸ್ವಿಚಸ್ ಎಲ್ಲ ನೋಡ್ತಾ ಇರ್ಬೋದು ನೀವು, 2-way ಸ್ವಿಚಸ್ನ ಯೂಸ್ ಮಾಡ್ತೀವಿ. ಯೂಶಲಿ ಎಲ್ಲ ರೂಮ್ಸ್ಗೂ ನಾವು 2-way ಸ್ವಿಚಸ್ನ ಯೂಸ್ ಮಾಡಿದ್ದೀವಿ. ಹಾಗೆ ಈ ಸ್ವಿಚಸ್ ಎಲ್ಲ ಬಂದ್ಬಿಟ್ಟು ಲಿಶಾ ಸ್ವಿಚಸ್ ಆಗಿರುತ್ತೆ. ತುಂಬಾ ಕ್ವಾಲಿಟಿ ಇದೆ. ಎಸ್, ತುಂಬಾ ಚೆನ್ನಾಗಿರುವಂತ ಸ್ವಿಚಸ್. ಇದು ಕೂಡ ಇದರಲ್ಲಿ ಪ್ಲಾನ್ದಲ್ಲಿ ಮಾಡಿ ಕೊಟ್ಟಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇದ್ರೆ ನಿಮಗೆ ಸ್ಲೈಡಿಂಗ್ ಡೋರ್ ಇರುವಂಥ ವಾರ್ಡ್ರೋಬ್ಸ್ನ ನಾವು ಪ್ರೊವೈಡ್ ಮಾಡಿದ್ದೀವಿ. ನೋಡ್ತಾ ಇರ್ಬೋದು, ಸ್ಟೋರೇಜ್ ಎಲ್ಲ ಸ್ವಲ್ಪ ಜಾಸ್ತಿನೇ ಇದೆ. ಮೇಲೆ ಕೂಡ ಲ್ಯಾಬ್ಸ್ನ ಪ್ರೊವೈಡ್ ಮಾಡಿದ್ವಿ. ಆ್ಯಂಡ್ ಈ ಡೋರ್ ಕೂಡ ಬಂದ್ಬಿಟ್ಟು ಟೀ ಕುಡ್ದೇ ಆಗಿರುತ್ತೆ. ಆ್ಯಂಡ್ ದಿಸ್ ಇಸ್ ಲೈಕ್ ಲ್ಯಾಮಿನೇಟಿಂಗ್ ಫ್ಲಶ್ ಡೋರ್ ಅಂತ ಹೇಳ್ತಾರೆ. ಇಲ್ಲಿ ಒಳಗಡೆ
ಅದು ಇದೆ ಸರ್. ಇದು ಸಡನ್ ಆಗಿ ಬಂದ್ರೆ ಒಂದು ರೂಮ್ ತರನೇ ಫೀಲ್ ಆಗುತ್ತೆ. ಬಟ್ ಏನ್ ರೀಸನ್ ಅಂತ ಹೇಳಿದ್ರೆ ನಾನು ಕೆಳಗಡೆ ಒಂದ್ ಮಾತು ಹೇಳಿದೆ, ಅಲ್ಲೊಂದು ರೂಮ್ ಅಲ್ಲಿ ಕುಬೇರ ಮೂಲೆ ಅಂತಾನೆ ಇರೋದ್ರಿಂದ ಓನರ್ ರಿಕ್ವೈರ್ಮೆಂಟ್ಗೋಸ್ಕರ ನಾವು ಆ ರೂಮ್ ಅಲ್ಲಿ ಒಂದು ವಾರ್ಡ್ರೋಬ್ ಕೊಟ್ಟಿದೀವಿ. ಇವಂದು ಅದು ಗೆಸ್ಟ್ ರೂಮ್ ಆಗಿ ಯೂಸ್ ಮಾಡಿದ್ರು ಅಂತ. ಲೈಕ್ ವೈಸ್ ಇಲ್ಲೂ ಅದೇ ರೀಸನ್ಗೋಸ್ಕರನೇ ನಾವು ಇಲ್ಲೂ ಒಂದು ವಾರ್ಡ್ರೋಬ್ನ ಕೊಟ್ಟಿದ್ದೀವಿ. ನೋಡ್ತಿರ್ಬೋದು, ಇಲ್ಲೂ ಕೂಡ ಸ್ಟೋರೇಜ್ಗೆ ಏನೂ ಪ್ರಾಬ್ಲಮ್ ಇಲ್ಲ. ತುಂಬ ಸ್ಟೋರೇಜ್ ಇರುವಂಥ ದೊಡ್ಡ ವಾರ್ಡ್ರೋಬ್ನೇ ನಾವು ಪ್ರೊವೈಡ್ ಮಾಡಿದ್ದೀವಿ. ಇದು ಕೂಡ ಕನ್ಸೀಲಿಂಗ್ ಹ್ಯಾಂಡಲ್ಸ್ ಇರುವಂಥ ಸ್ಲೈಡಿಂಗ್ ಡೋರ್ಸ್ನ ಪ್ರೊವೈಡ್ ಮಾಡಿದ್ದೀವಿ. ಆ್ಯಂಡ್ ಮೇಲೆ ನೋಡ್ತಾ ಇರ್ಬೋದು, ಅಲ್ಲೂ ಕೂಡ ಲ್ಯಾಬ್ಸ್ ಎಲ್ಲ ಇದೆ. ಹಾಗೆ ಇಲ್ಲಿ ಬಂದರೆ ಇನ್ನೊಂದು ಸ್ಪೆಷಾಲಿಟಿ ಇದೆ. ಒಂದು ಡ್ರೆಸ್ಸಿಂಗ್ ಯೂನಿಟ್ನ ಪ್ರೊವೈಡ್ ಮಾಡಿದ್ದೀವಿ ವಿತ್ ಅ ಸ್ಟೋರೇಜ್. ಆ್ಯಂಡ್ ಆಲ್ಸೋ ಯು ಕ್ಯಾನ್ ಸಿ ಒನ್ LED ಲೈಟ್. ಐ ವಿಲ್ ಶೋ ಯು ದಿಸ್. ಸಿ, ಸೊ ನಿಮ್ಗೆ ಇಲ್ಲಿ ವಾರ್ಮ್ ಲೈಟ್ ಕೂಡ ಬರುತ್ತೆ ಆ್ಯಂಡ್ ನಾರ್ಮಲ್ ಲೈಟ್ ಕೂಡ ಬರುತ್ತೆ. ಸೊ ಇದು ಕೂಡ ಒಂದು ಸ್ಪೆಷಾಲಿಟಿ ಅಂತ ಹೇಳ್ಬೋದು ಈ ಒಂದು ಡ್ರೆಸ್ಸಿಂಗ್ ಯೂನಿಟಲ್ಲಿ. ಆ್ಯಂಡ್ ಇದು ಚಾರ್ಕೋಲ್ ಪ್ಲೇಟೆಡ್ ಒಂದು ಡಿಸೈನ್ನ ಕೊಟ್ಟಿದ್ದೀವಿ, ಸ್ವಲ್ಪ ಎಲಿಗೆನ್ಸ್ ಆಗಿ ಕಾಣಲಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ನೋಡ್ತಾ ಇದ್ರೆ ಇದು ಆಬ್ವಿಯಸ್ಲಿ ಮಾಸ್ಟರ್ ಬೆಡ್ರೂಮ್ ಅಂತ ಆಗಿರೋದ್ರಿಂದ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ನೋಡ್ತಿದ್ರೆ ಗೊತ್ತಾಗುತ್ತೆ. ಅಲ್ಲಿ ಗೀಸರ್ನ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಹಾಗೆ ಸೋಲಾರ್ ಕನೆಕ್ಷನ್ಸ್ ಕೂಡ ಇದೆ ವಿತ್ ವೆಸ್ಟರ್ನ್ ಟಾಯ್ಲೆಟ್ ಅಂತ ಹೇಳ್ಬೋದು. ಓಕೆ, ಇವಾಗ ನಾವು ಹೋಗ್ತಿರೋದು ಇನ್ನೊಂದು ರೂಮ್ಗೆ. ಇದು ಆ್ಯಕ್ಚುಲಿ ಕಂಪ್ಲೀಟ್ ಡಾಟರ್ ರೂಮ್ ಅನ್ನೋ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡೇ ಇದನ್ನ ಬಿಲ್ಡ್ ಮಾಡಿರುವಂಥದ್ದು. ಅವರು ಡಾಟರ್ಗೆ ಬೇಕು ನಮ್ಮ ಓನರ್ ಅಂತ ಹೇಳಿದ್ರಿಂದ. ಸೊ ಇಲ್ಲಿ ನೋಡ್ತಾ ಇದ್ರೆ ಗೊತ್ತಾಗುತ್ತೆ, ಕಂಪ್ಲೀಟ್ ಹೆಣ್ಮಕ್ಳಿಗೆ ಇಷ್ಟ ಆಗೋ ಥರ ಒಂದು ಫ್ಲೋರಲ್ ಡಿಸೈನಲ್ಲೇ ನಾವು ಕೊಟ್ಟು ಟೆಕ್ಸ್ಚರ್ಡ್ ವಾಲ್ಪೇಪರ್ನೆಲ್ಲ ಯೂಸ್ ಮಾಡಿ ನಾವು ಮಾಡಿದ್ದೀವಿ. ಆ್ಯಂಡ್ ಇದರಲ್ಲೂ ಕೂಡ ಅಷ್ಟೇ ನಾನು ತೋರಿಸ್ದಾಗೆ ಡ್ರೆಸ್ಸಿಂಗ್ ಯೂನಿಟ್ನ ಕೊಟ್ಟಿರೋದ್ರಲ್ಲಿ ವಿತ್ LED ಲೈಟ್ ನಾವು ಕೊಟ್ಟು ಪ್ರೊವೈಡ್ ಮಾಡಿದ್ದೀವಿ. ಹಾಗೆ ನೋಡ್ತಾ ಇದ್ರೆ ಇಲ್ಲೆಲ್ಲ ಸೀಲಿಂಗ್ ಎಲ್ಲ ಆಲ್ಮೋಸ್ಟ್ ಸೇಮ್ ಪ್ಲೇನ್ ಸೀಲಿಂಗ್ ಜೊತೆಗೆ ವಿತ್ ಸ್ಟ್ರಿಪ್ ಲೈಟ್ಸ್ನ ಪ್ರೊವೈಡ್ ಮಾಡಿದ್ವಿ. ಆ್ಯಂಡ್ ಎಲ್ಲ ರೂಮ್ಸ್ಗೂ ನಾನು ಹೇಳ್ದಂಗೆ ಎಂಟ್ರೆನ್ಸಲ್ಲಿ ಒಂದು ಸ್ವಿಚ್ ಎಲೆಕ್ಟ್ರಿಕ್ ಸ್ವಿಚಸ್ ಇದೆ ಆ್ಯಂಡ್ ಆಲ್ಸೋ ಬೆಡ್ ಹತ್ರ ಒಂದಿದೆ. ಸೊ 2-way ಸ್ವಿಚಸ್ನ ನಾವು ಪ್ರೊವೈಡ್ ಮಾಡಿದ್ವಿ ನೋಡ್ತಾ ಇದ್ರೆ. ಆ್ಯಂಡ್ ಇಲ್ಲಿ ಸ್ಟೋರೇಜಸ್ಗೆ ನೀವು ನೋಡ್ತಿರ್ಬೋದು, ಎಕ್ಸ್ಟ್ರಾ ಸ್ಟೋರೇಜ್ಗೆ ಅಂತ ಹೇಳಿ ಇಟ್ಕೊಳ್ಳೋಕ್ಕೆ ತುಂಬ ಐಟಮ್ಸ್ ಇರುತ್ತೆ ಹೆಣ್ಮಕ್ಳಿಗೆ ಅಂತ ಇಷ್ಟು ಸ್ಟೋರೇಜ್ನ ಪ್ರೊವೈಡ್ ಮಾಡಿದ್ವಿ. ಇಲ್ಲಿ ಕೂಡ ಇಲ್ಲಿ ಅವ್ರಿಗೆ ಏನಾದರೂ ಎಕ್ಸ್ಟ್ರಾ ಐಟಮ್ಸ್ ಇದ್ದರೆ ಇಟ್ಕೋಬೋದು. ಆ್ಯಂಡ್ ನೆಕ್ಸ್ಟ್ ಬಂದರೆ ಅವರು ಕ್ಲಾತಿಂಗ್ ವಾರ್ಡ್ರೋಬ್ಸ್ ಅಂತ ಹೇಳಿಬಿಟ್ಟು ತುಂಬ ಕ್ಲಾಸಿ ಆ್ಯಂಡ್ ಪ್ರೀಮಿಯಮ್ ಆಗಿ ಈ ತರದ ಒಂದು ವಾರ್ಡ್ರೋಬ್ಸ್ನ ನಾವು ಪ್ರೊವೈಡ್ ಮಾಡಿದ್ವಿ. ನೋಡ್ತಾ ಇರ್ಬೋದು ಹೇಗಿದೆ ಅಂತ. ಸೊ ನೋಡೋದಕ್ಕೆ ತುಂಬಾ ಕ್ಲಾಸಿ ಆಗಿದೆ ಆಕ್ಚುಲಿ. ಅವರ ರಿಕ್ವೈರ್ಮೆಂಟ್ಸ್ ಹಾಗೆ ಹೇಗೆ ಕೇಳಿದ್ರು ಅದೇ ತರ ಕಸ್ಟಮೈಸ್ಡ್ ಪ್ಲಾನ್ ಅಲ್ಲಿ ನಾವು ಇದನ್ನ ಪ್ರೊವೈಡ್ ಮಾಡ್ಕೊಡ್ತೀವಿ ಆಸ್ ಪರ್ ಡಾಟರ್ ರೂಮ್ ಅಂತ ಹೇಳಿದ್ರಿಂದ. ಸೊ ನೋಡ್ತಾ ಇರ್ಬೋದು ವಿತ್ ಸ್ಲೈಡಿಂಗ್ ಡೋರ್ಸ್ ಇದೆ ಇದಕ್ಕೆಲ್ಲ. ಓಕೆನಾ? ಗ್ಲಾಸ್. ಹಾಂ ಸರ್, ಇದು ವಾಶ್ರೂಮ್ ಅಟ್ಯಾಚ್ಡ್. ಸೊ ಸೇಮ್ ವೆಸ್ಟರ್ನ್ ಟಾಯ್ಲೆಟ್ಸ್ ಇರುತ್ತೆ, ಹಾಗೆ ಗೀಸರ್ನ ಪ್ರೊವೈಡ್ ಮಾಡಿದ್ವಿ, ಹಾಗೆ ಸೋಲಾರ್ ಕನೆಕ್ಷನ್ ಇದೆ. ಆ್ಯಂಡ್ ಇದರಲ್ಲಿ ಒಂದು ಡಿಫ್ರೆನ್ಸ್ ಏನಿದೆ ಅಂದರೆ ಇಲ್ಲಿ ನಾವು ಡ್ರೈ ಆ್ಯಂಡ್ ವೆಟ್ ಕಾನ್ಸೆಪ್ಟ್ನ ಇಟ್ಕೊಂಡು ನಾವು ಟೈಲ್ಸ್ನ ಪ್ರೊವೈಡ್ ಮಾಡಿದ್ವಿ. ಸೊ ಇಲ್ಲಿ ಮಧ್ಯದಲ್ಲಿ ಸ್ವಲ್ಪ ಹೈಟ್ ಡಿಫ್ರೆನ್ಸ್ ಕಾಣಿಸ್ತಿರುತ್ತೆ ಈ ಟೈಲ್ಸ್ಗೂ. ಅಲ್ಲಿ ಆ್ಯಕ್ಚುಲಿ ಇನ್ನು ಒಂದು ಗ್ಲಾಸ್ನ ಹಾಕ್ಬೇಕು ನಾವು ಡಿವಿಷನ್ ಥರ. ಸೊ ಒಂದು ಗ್ಲಾಸ್ ಹಾಕಬೇಕಾಗತ್ತೆ, ಅದರ್ವೈಸ್ ಅದೊಂದು ಕಾನ್ಸೆಪ್ಟ್ ಇದೆ ಸರ್ ಇಲ್ಲಿ. ಮೇಡಮ್ ಈಗ ಮೇಲ್ಗಡೆ ಹೋಗೋಣ. ಸೊ ಅದೊಂದು ರೆಂಟ್ ಹೌಸ್ ಆದರೂ ಕೂಡ ಅದು ರೆಂಟ್ ಹೌಸ್ ಥರ ಇಲ್ಲ, ಒಂದು ಅಪಾರ್ಟ್ಮೆಂಟ್ ಫೀಲ್ ಇದೆ. ಸೊ ಇಲ್ಲಿಂದಾನೇ ಎಂಟ್ರಿನ ಅದಕ್ಕೆ? ಹೌದು ಸರ್, ಈ ಕಡೆಯಿಂದಾನೇ ಹೋಗ್ಬೋದು. ಆಕ್ಚುಲಿ 2 ತರ ಎಂಟ್ರಿ ಇದೆ. ಒಂದು ಹೊರಗಡೆ ನಾವು ಗೇಟ್ ಓಪನ್ ಮಾಡ್ತೀವಲ್ಲ ಆ ಕಡೆ ಕೂಡ ಒಂದು ಪಾತ್ ಇದೆ, ಅಂಡ್ ಇದು ಕೂಡ ಒಂದು ವೇ ಇದೆ. ಇದು ಆಕ್ಚುಲಿ ಟೆರೆಸ್ಗೂ ಕನೆಕ್ಟ್ ಆಗುತ್ತೆ. ಅಂಡ್ ಅಲ್ಲಿ ಹೋಗೋಕ್ ಮುಂಚೆ ನಾನು ಇದೊಂದು ಸ್ಪೇಸ್ ತೋರಿಸಲೇಬೇಕು. ಇದು ನಮ್ಗೆ ಒಂದು ಮಾಸ್ಟರ್ ಬೆಡ್ರೂಮ್ ಅಂತ ನಾನು ಏನ್ ತೋರಿಸ್ತೆ ಅಲ್ಲಿಗೆ ಕೊಟ್ಟಿರುವಂತ ಒಂದು ಬಾಲ್ಕನಿ. ನೋಡ್ತಾ ಇರ್ಬೋದು SS ರೈಲಿಂಗ್ ವಿತ್ ಟಫ್ ಅಂಡ್ ಗ್ಲಾಸ್ ನ ನಾವು ಪ್ರೊವೈಡ್ ಮಾಡಿದೀವಿ. ಅಂಡ್ ಇದರಲ್ಲಿ ಇನ್ನೊಂದು ಏನಿದೆ ಅಂತಂದ್ರೆ ಗ್ರಾನೈಟ್ ಕೋಪಿಂಗ್ ನ ನಾವು ಮಾಡಿದೀವಿ, ನೋಡ್ತಾ ಇರ್ಬೋದು. ಅಂಡ್ ಈ ಸೀಲಿಂಗ್ ವಿಚಾರಕ್ಕೆ ಅಂತ ಬಂದ್ರೆ ಸೋಫಿಟ್ ಪ್ಯಾನಲ್ಸ್ನ ಕೂಡ ನಾವು ಇದಕ್ಕೆ ಯೂಸ್ ಮಾಡಿದ್ವಿ, ಸ್ವಲ್ಪ ಲುಕ್ ಆಗಿ ಚೆನ್ನಾಗಿ ಕಾಣಲಿ ಅಂತ ಹೇಳ್ಬಿಟ್ಟು. ಇಲ್ಲಿ ತನಕ ಕೂಡ ಅದ್ರದ್ದು ಸ್ಪೇಸ್ ಚೆನ್ನಾಗಿದೆ. ಆ್ಯಂಡ್ ಇದು ಕೂಡ ಡೋರ್ಸ್ಗೆ ನಾವು ಯೂಸ್ ಮಾಡಿರೋದು ಇದೆಲ್ಲ ಟೀಕ್ ವುಡ್ಡೇ ಆಗಿದ್ರು ಕೂಡ ಗ್ರಿಲ್ಸ್ನ ಯೂಸ್ ಮಾಡಿದ್ವಿ ಫಾರ್ ಸೇಫ್ಟಿ ಪರ್ಪಸ್. ಈ ಮನೆಗೆ ಜಾಸ್ತಿ ಟೀಕ್ ವುಡ್ ಯೂಸ್ ಆಗಿದೆ? ಹೌದು, ಕಂಪ್ಲೀಟ್ ಇದೆಲ್ಲ ಟೀಕ್ ವುಡ್ಡೇ ಯೂಸ್ ಮಾಡಿದ್ವಿ. ಓಕೆ, ನಾ ಅದೇ ಹೇಳ್ದೆ, ಕಂಪ್ಲೀಟ್ ಪ್ರೀಮಿಯಂ ಕ್ವಾಲಿಟೀಸ್ ಮಾಡಿದ್ವಿ. ಓಕೆ, ಈಗ ಇಲ್ಲಿಂದನೂ ಎಂಟ್ರಿ ಇದೆ, ಕೆಳಗಡೆಯಿಂದನೂ ಎಂಟ್ರಿ ಇದೆ? ಹೌದು ಸರ್, ಕೆಳಗಡೆಯಿಂದ ಬರೋದು ಗೇಟ್ ಇಂದ ಕನೆಕ್ಟ್ ಆಗ್ತದೆ. ಇದು ಬಂದ್ಬಿಟ್ಟು ಓನರ್ ಹೌಸ್. ಇದೊಂಥರ ಸ್ಪೆಷಾಲಿಟಿ ಇದೆ. ಎಸ್, ಇದು ಆಕ್ಚುಲಿ ಟೆರೆಸ್ ಹೋಗ್ಬೇಕಂತ ಹೇಳಿದ್ರೆ ಓನರ್ಸ್ ಹೀಗೆ ಬಂದು ಒಳಗಡೆ ಲಾಕ್ ಮಾಡಿದ್ರೆ ಆಯ್ತು ಅಷ್ಟೇ. ಲಾಕ್ ಇದು ಸೇಫ್ಟಿ ಪರ್ಪಸ್ಗೆ ಓನರ್ಸ್ಗೆ ಅಂತ ಪ್ರೊವೈಡ್ ಮಾಡಿದ್ವಿ. ಅಂಡ್ ಈ ಗೇಟ್ ಎಲ್ಲ ಇದೆಲ್ಲ ಬಂದ್ಬಿಟ್ಟು ಕಂಪ್ಲೀಟ್ MS ಇಂದನೇ ಪ್ರೊವೈಡ್ ಮಾಡಿರುವಂತ ಗೇಟ್ಸ್ ಆಗಿರುತ್ತೆ. ನೋಡ್ತಾ ಇರ್ಬೋದು. ಇದು ಅಷ್ಟೇ, ಈ ಗ್ರಿಲ್ಸ್ ಎಲ್ಲ ಕಂಪ್ಲೀಟ್ ಸೇಫ್ಟಿಗೋಸ್ಕರ ನಾವು ಹಾಕಿರುವಂತದ್ದು. ನೋಡ್ತಿರ್ಬೋದು, ಇದೆಲ್ಲ MS. ಅಂಡ್ ಇಲ್ಲಿ ನಾನು ಒಳಗಡೆ ತೋರಿಸಿದೆ ಸ್ಟೇರ್ ಕೇಸ್ ಎಲ್ಲ ಕಂಪ್ಲೀಟ್ ಅದು ಸ್ಯಾಂಡ್ ಸ್ಟೋನ್ ಸ್ಟೇರ್ ಕೇಸ್ ಆಗಿತ್ತು. ಬಟ್ ಇಲ್ಲಿ ಯೂಸ್ ಮಾಡಿರೋ ಸ್ಟೇರ್ ಕೇಸ್ ಎಲ್ಲ ಬಂದು ಲಪೋತ್ರಾ ಗ್ರಾನೈಟ್ ಅಂತ ಹೇಳ್ಬೋದು. ಮೇಡಮ್ ಈಗ ಮೇಲ್ಗಡೆ ಒಂದೇ ಮನೆ ಇರೋದು ಇಲ್ಲಿ? ಹಾ ಸರ್, ಇಲ್ಲಿ 2nd ಫ್ಲೋರ್ ಅಲ್ಲಿ ನಾವು 1 ಯೂನಿಟ್ ನ ಕೊಟ್ಟಿದ್ವಿ. ಅದು 2 BHK ರೆಂಟಲ್ ಹೌಸ್ ಆಗಿದೆ. ನೋಡ್ತಾ ಇರ್ಬೋದು.
ನೋಡ್ತಾ ಇದ್ದೀರಲ್ಲ, ಇಲ್ಲಿ ಟೈಲ್ಸ್ ಹಾಕಿರೋದೆಲ್ಲ ಬಂದು ವೆಟ್ರಿಫೈಡ್ ಟೈಲ್ಸ್ ಆಗಿರುತ್ತೆ ಸರ್ ಕಂಪ್ಲೀಟ್ ಆಗಿ. ಇದನ್ನ ನೋಡ್ತಾ ಇರ್ಬೋದು, ಇದು ಕಂಪ್ಲೀಟ್ ಯೂನಿಕ್ ಆಗಿ ಒಂದು ಬಿಲ್ಡ್ ಮಾಡಿದೀವಿ. ಇದೇನಂತ ಹೇಳಿದ್ರೆ ಜಾಲಿ ಮತ್ತೆ ಕಾಲಿಕುಟ್ ಅಂತ ಹೇಳ್ತೇವೆ. ಇದನ್ನ ಏನಕ್ಕೋಸ್ಕರ ಕೊಟ್ಟಿದೀವಿ ಅಂತಂದ್ರೆ, ಒಂದು ನ್ಯಾಚುರಲ್ ಸನ್ಲೈಟ್ ಮನೆ ಒಳಗಡೆ ಬೀಳಲಿ ಅಂತ, ಹಾಗೆ ಇನ್ನೊಂದು ಏರ್ ಮ್ಯಾಕ್ಸಿಮೈಸ್ ಜಾಸ್ತಿ ಆಗಲಿ, ಮನೆ ಕೂಲಿಂಗ್ ಆಗಿರಲಿ ಯಾವಾಗಲೂ ಅಂತ ಹೇಳೋ ರೀಸನ್ಗೆ ಇದನ್ನು ಕೊಟ್ಟಿದ್ದೀವಿ. ಯೂಶಲಿ ಎಲ್ಲರೂ ಗ್ರಿಲ್ಸ್ ಕೊಡ್ತಾರೆ, ನಾವು ಸ್ವಲ್ಪ ಯುನಿಕ್ ಆ್ಯಂಡ್ ಮಾಡರ್ನ್ ಟಚ್ ಇರಲಿ ಅಂತ ಹೇಳ್ಬಿಟ್ಟು ಈ ಥರ ಕೊಟ್ಟಿದ್ದೀವಿ. ಆ್ಯಂಡ್ ನೀವು ಹಾಗೆ ಎಂಟ್ರೆನ್ಸಿಗೆ ಬಂದರೆ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಹಾಗೆ ಹೇಳ್ದಂಗೆ ವೆಟ್ರಿಫೈಡ್ ಟೈಲ್ಸ್ನ ಯೂಸ್ ಮಾಡಿದ್ದೀವಿ. ಬಟ್ ಅಲ್ಲಿ ಒಂದು ಡಿವೈನ್ ಟಚ್ ಇರಲಿ ಅಂತ ಹೇಳ್ತಾ ಎಂಟ್ರೆನ್ಸಲ್ಲಿ ಒಂದು ಗಣೇಶನ ಡಿಸೈನ್ ಮಾಡಿದ್ದೀವಿ. ಗೊತ್ತಿರುತ್ತಲ್ಲ, ಗಣೇಶ ಇದೆ ಅಂತ ಅಂದರೆ ಒಂದು ಪಾಸಿಟಿವಿಟಿ ಮತ್ತು ಪ್ರಾಸ್ಪರಿಟಿ ಎರಡನ್ನೂ ವೆಲ್ಕಮ್ ಮಾಡಲಿ ಅನ್ನೋ ಒಂದು ರೀಸನ್ಗೆ. ಹಾಗೆ ಡೋರ್ನ ನೋಡ್ತಾ ಇರ್ಬೋದು, ಈ ಡೋರ್ ಕೂಡ ಕಂಪ್ಲೀಟ್ ಟೀಕುಡ್ಡಿಂದನೇ ಆಗಿದ್ದು ವಿಂಟೇಜ್ ಸ್ಟೈಲಲ್ಲೇ ಇದೆ ವಿತ್ ಬ್ರಾಸ್ ಹ್ಯಾಂಡಲ್ಸ್. ನೋಡ್ತಾ ಇದ್ರೆ ನಾಬ್ಸ್ ಕೂಡ ಬ್ರಾಸಲ್ಲೇ ಇದೆ. ಒಳಗಡೆ ಹೋಗೋಣ. ಈಗ ನಾವು ಲಿವಿಂಗ್ ರೂಮ್ ಅಲ್ಲಿ. ನಾನು ನಿಮಗೆ ಫಸ್ಟ್ ಸೀಲಿಂಗ್ನ ತೋರಿಸ್ಬಿಡ್ತೀನಿ. ಸೀಲಿಂಗ್ನ ನೋಡ್ತಾ ಇರ್ಬೋದು, ನಾವು ಸ್ವಲ್ಪ ಪ್ಲೇನ್ ಥೀಮ್ನ ಇಟ್ಕೊಂಡು ವಿತ್ ಕೋವ್ ಲೈಟ್ಸ್ ಒಂದು ಫ್ಲೋರ್ ಸೀಲಿಂಗ್ನ ಕೊಟ್ಟಿದ್ದೀವಿ, ಫಾಲ್ ಸೀಲಿಂಗ್ನ. ಸೊ ಹಾಗೆ ಬಂದರೆ ನೆಕ್ಸ್ಟು ಪೂಜಾ ರೂಮ್ನ ನೋಡ್ಬೋದು. ಪೂಜಾ ರೂಮ್ ಕೂಡ ಅಷ್ಟೇ, ನಾನು ಹೇಳ್ದಂಗೆ ಟೀಕ್ ವುಡ್ಡಿಂದನೇ ಮಾಡಿರುವಂಥದ್ದು ವಿತ್ ಗ್ಲಾಸ್ ಯೂಸ್ ಮಾಡಿ, ಟಫ್ ಆ್ಯಂಡ್ ಗ್ಲಾಸ್ನ ಯೂಸ್ ಮಾಡಿರ್ತೀವಿ. ಸೊ ನೀವು ನೆಕ್ಸ್ಟ್ ನೋಡಿದ್ರೆ ಪೂಜಾ ಐಟಮ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ ನಿಮಗೆ ಸ್ಟೋರೇಜ್ ಕೂಡ, ಇಲ್ಲೂ ಕೂಡ ನಾವು ಸ್ಟೋರೇಜ್ನ ಕೊಟ್ಟಿದ್ದೀವಿ. ಸೊ ನಿಮಗೆ ಎಲ್ಲೆಲ್ಲೂ ಸ್ಟೋರೇಜ್ ಅಂತೂ ಚೆನ್ನಾಗಿರುತ್ತೆ ನೋಡ್ತಾ ಇರೋ ಹಾಗೆ. ಹಾಗೆ ನೆಕ್ಸ್ಟ್ ಬಂದರೆ ಇಲ್ಲಿ ಟಿ ವಿ ಕ್ಯಾಬಿನೆಟ್ ಇದೆ. ಈ ಟಿ ವಿ ಕ್ಯಾಬಿನೆಟ್ನ ಕೂಡ ನೀವು ನೋಡ್ಬೋದು. ಇದು ಲ್ಯಾಮಿನೇಟೆಡ್ ಟಿ ವಿ ಕ್ಯಾಬಿನೆಟ್. ನೋಡೋದಕ್ಕೆ ಸ್ವಲ್ಪ ಗ್ಲಾಸಿ ಫಿನಿಶಿಂಗ್ ಇರೋ ಹಾಗೆ ಮತ್ತು ತುಂಬ ಲುಕ್ಕಾಗಿ ಕಾಣಲಿ ಅಂತ ಹೇಳಿ ಈ ಒಂದು ಥೀಮಲ್ಲಿ ಕೊಟ್ಟಿದ್ದೀವಿ. ಹಾಗೆ ನೆಕ್ಸ್ಟ್ ಬನ್ನಿ ಕಿಚನ್ಗೆ ಹೋಗೋಣ. ಕಿಚನ್ ನೋಡೋಣ. ಸೊ ಇಲ್ಲಿ ನೀವು ಕಿಚನ್ನ ನೋಡಿದ್ರೆ, ಇದು ಒಂದು ಏನು ಹೇಳ್ತಾರೆ, ರೆಂಟಲ್ ಹೌಸ್ ಆಗಿರೋದ್ರಿಂದ ಕಾಸ್ಟ್ ಕಟ್ಟಿಂಗ್ಗೋಸ್ಕರ ಒಂದು ಸ್ವಲ್ಪ ವುಡನ್ ಫಿನಿಶಿಂಗ್ ಇರುವಂಥ ಲ್ಯಾಪ್ಸ್ನ ಪ್ರೊವೈಡ್ ಮಾಡಿದ್ವಿ. ಸ್ಟೋರೇಜ್ ಅಂತ ಹೇಳಿದ್ರೆ ಹ್ಯಾಂಡಲ್ಸ್ ಇರುವಂಥ ಈ ಥರದ್ದು ಒಂದು ಸ್ಟೋರೇಜ್ನ ಕೂಡ ಪ್ರೊವೈಡ್ ಮಾಡಿದ್ದೀವಿ. ನೋಡ್ತಾ ಇರ್ಬೋದು ಎಷ್ಟು ಸ್ಟೋರೇಜಸ್ ಇದೆ ಇಲ್ಲೆಲ್ಲನೂ ಅಂತ. ಡ್ರಾಯರ್ಸ್ ಎಲ್ಲ ಇದೆ, ಈ ಥರದ್ದೆಲ್ಲ ಸಾಫ್ಟ್ ಕ್ಲೋಸಿಂಗ್. ಬಟ್ ಎಲ್ಲನೂ ಕೂಡ ಅಷ್ಟೇ ಸಾಫ್ಟ್ ಕ್ಲೋಸಿಂಗ್ ಇರುತ್ತೆ. ಆ್ಯಂಡ್ ಇದಕ್ಕೂ ಅಷ್ಟೇ ಕೌಂಟರ್ ಸ್ಲ್ಯಾಬ್, ಆ್ಯಕ್ಚುಲಿ ಇದು 40 mm ಥಿಕ್ನೆಸ್ ಇರುವಂಥ ಒಂದು ಕೌಂಟರ್ ಸ್ಲ್ಯಾಬ್ನ ಕೂಡ ಪ್ರೊವೈಡ್ ಮಾಡಿದ್ವಿ. ಇಲ್ಲೂ ನೋಡ್ತಾ ಇರ್ಬೋದು ಸ್ಟೋರೇಜ್ ಇದೆ. ಸೊ ಅಲ್ಟಿಮೇಟ್ಲಿ ನಿಮಗೆ ಸ್ಟೋರೇಜ್ಗಂತೂ ಪ್ರಾಬ್ಲಮೇ ಇಲ್ಲ, ಅಷ್ಟು ಸ್ಟೋರೇಜ್ನ ನಾವು ಪ್ರೊವೈಡ್ ಮಾಡಿದ್ದೀವಿ. ಆ್ಯಂಡ್ ಮೇಲೆ ಕೂಡ ಲ್ಯಾಬ್ಸ್ನ ಇದೆ. ಆ್ಯಂಡ್ ವೆಂಟಿಲೇಷನ್ ಪರ್ಪಸ್ಗೆ ನಾವು ಇಲ್ಲಿ ವಿಂಡೋಸ್ನ ಕೂಡ ಕೊಟ್ಟಿದ್ದೀವಿ, ನೋಡ್ತಾ ಇರ್ಬೋದು. ಆ್ಯಂಡ್ ಇಲ್ಲಿ ಇನ್ನೊಂದು ಏನು ಥೀಮ್ ಇದೆ ಅಂತ ಹೇಳಿದ್ರೆ, ಒಂದು ಹಾಟ್ ವಾಟರ್ ಆ್ಯಂಡ್ ಒಂದು ಕೋಲ್ಡ್ ವಾಟರ್ ಕಾನ್ಸೆಪ್ಟಲ್ಲಿ ನಾವು 2 ಟ್ಯಾಪ್ನ ಕೊಟ್ಟಿದ್ದೀವಿ. ನೋಡ್ತಾ ಇರ್ಬೋದು. ನಿಮ್ಗೆ ಅನ್ಸ್ಬೋದು ಹಾಟ್ ವಾಟರ್ ಎಲ್ಲಿಂದ ಬರುತ್ತೆ ಅಂತ. ನಾವು ಸೋಲಾರ್ ಕನೆಕ್ಷನ್ನ ಕೊಟ್ಟಿರೋದ್ರಿಂದ ಹಾಟ್ ವಾಟರ್ ನಿಮ್ಗೆ ಬರುತ್ತೆ ಇಲ್ಲಿ ಹಾಟ್ ವಾಟರ್ ಕೂಡ. ಆ್ಯಂಡ್ ಪ್ಯೂರಿಫೈರ್ ಹಾಕಿಸ್ಕೋತೀರಾ ಅಂತ ಹೇಳಿದ್ರೆ ಅದಕ್ಕೆ ಕೂಡ ಒಂದು ಕನೆಕ್ಷನ್ ಪಾಯಿಂಟ್ನ ಕೊಟ್ಟಿದ್ದೀವಿ. ಆ್ಯಂಡ್ ಇಲ್ಲಿ ನೋಡ್ಬೋದು ಒಂದು ಗ್ಯಾಸ್ ಪಾಯಿಂಟ್ ಕೂಡ ಕೊಟ್ಟಿದ್ದೀವಿ. ಸೊ ಗ್ಯಾಸ್ ಪಾಯಿಂಟ್ ಕೂಡ ನೀವು ಇಟ್ಕೋಬೋದು. ಸೊ ಇದು ಒಂದು ಸ್ಪೇಸ್ ನಾವು ಸ್ವಲ್ಪ ಪ್ರೊವಿಷನ್ ಮಾಡಿದ್ದೀವಿ. ಏನಕ್ಕೆ ಅಂತ ಹೇಳಿದ್ರೆ, ಇದು ವಾಷಿಂಗ್ ಮಷಿನ್ ಇಟ್ಕೊಳ್ಳೋಕ್ಕೆ ಅನ್ನೋ ಒಂದು ಥೀಮಲ್ಲೇ ಇಟ್ಟಿರುವಂಥದ್ದು. ನೋಡ್ತಾ ಇರ್ಬೋದು, ಇಲ್ಲೊಂದು ಟ್ಯಾಪ್ ಇದೆ, ಹಾಗೆ ಎಲೆಕ್ಟ್ರಿಕ್ ಪಾಯಿಂಟ್ ಕೂಡ ಇದೆ. ಸೊ ಕಂಪ್ಲೀಟ್ಲಿ ಇದು ಒಂದು ವಾಷಿಂಗ್ ಮಷಿನ್ನ ಇಟ್ಕೊಳ್ಳೋದಕ್ಕೆ ಅಂತಲೇ ಪ್ರೊವೈಡ್ ಮಾಡಿರುವಂಥ ಸ್ಪೇಸ್. ಹಾಗೆ ಒಂದು ಹ್ಯಾಂಡ್ ವಾಶ್ ಸ್ಪೇಸ್ ಕೂಡ ಕೊಟ್ಟಿದ್ದೀವಿ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇದ್ರೆ ಒಂದು ಕಾಮನ್ ಬಾತ್ರೂಮ್ನ ಪ್ರೊವೈಡ್ ಮಾಡಿದ್ವಿ. ನೋಡ್ತಾ ಇರ್ಬೋದು, ವೆಸ್ಟರ್ನ್ ಟಾಯ್ಲೆಟ್ ವಿತ್ ಗೀಸರ್ ಕನೆಕ್ಷನ್ ಆ್ಯಂಡ್ ಸೋಲಾರ್ ಕನೆಕ್ಷನ್ ಇರುವಂಥದ್ದು ಇದಾಗಿರುತ್ತೆ, ಬಾತ್ರೂಮ್ ಆಗಿರುತ್ತೆ. ನೆಕ್ಸ್ಟ್ ಬನ್ನಿ, ಈಗ ರೂಮ್ಸ್ಗೆ ಹೋಗೋಣ. ಈ ರೂಮ್ಗೆ ಹೋಗೋಕ್ಕೂ ಮುಂಚೆ ಇಲ್ಲಿ ನೀವು ಲಿವಿಂಗ್ ರೂಮಲ್ಲಿ ನೋಡ್ತಾ ಇರ್ಬೋದು, ನಾವು ಇಲ್ಲಿ ಫ್ಲೋರಿಗೆ ಯೂಸ್ ಮಾಡಿರುವಂಥದ್ದೆಲ್ಲ ಬಂದುಬಿಟ್ಟು ಗ್ರಾನೈಟ್ಸೇ ಆಗಿರುತ್ತೆ. ಕಂಪ್ಲೀಟ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದೀವಿ. ಸೊ ಇದು ರೆಂಟಲ್ ಹೌಸ್ ಅಂತ ಹೇಳಿಬಿಟ್ಟು ಅದು ಯಾವ ಥರ ಕಾಂಪ್ರಮೈಸ್ ಮಾಡೋಕ್ಕೆ ಹೋಗಿಲ್ಲ. ಬಟ್ ರೂಮ್ಸ್ಗೆ ಅಂತ ಬಂದಾಗ ರೂಮ್ಸಲ್ಲಿ ಮಾತ್ರ ನಾವು ವೆಟ್ರಿಫೈಡ್ ಟೈಲ್ಸ್ನ ಯೂಸ್ ಮಾಡಿದ್ದೀವಿ ಫ್ಲೋರಿಗೆ. ಹಾಗೆ ನೋಡ್ತಾ ಇದ್ದರೆ ಸೀಲಿಂಗ್ ಕೂಡ ಅಷ್ಟೇ ಪ್ಲೇನ್ ಸೀಲಿಂಗ್ ಕೊಟ್ಟಿದ್ದೀವಿ ವಿತ್ ಸ್ಟ್ರಿಪ್ ಲೈಟ್ಸ್. ಮತ್ತು 2 ಸೈಡ್ ವಿಂಡೋಸ್ನ ಕೊಟ್ಟಿದ್ದೀವಿ. ಸೊ ದಟ್ ವೆಂಟಿಲೇಷನ್ ಚೆನ್ನಾಗಿರಬೇಕು, ಹಾಗೆ ಸನ್ಲೈಟ್ ಕೂಡ ಚೆನ್ನಾಗಿ ಬರಬೇಕು ಅಂತ. ಡೇ ಟೈಮಲ್ಲಿ ಯೂಶಲಿ ಸನ್ಲೈಟ್ ಈ ಥರ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರೆ ಲೈಟ್ಸ್ ಹಾಕೊಳ್ಳೋ ಅವಶ್ಯಕತೆನೇ ಬೀಳೋದಿಲ್ಲ, ಅದಕ್ಕೋಸ್ಕರ. ಹಾಗೆ ನೋಡ್ತಾ ಇದ್ದರೆ ಸ್ಲೈಡಿಂಗ್ ವಾರ್ಡ್ರೋಬ್ಸ್ನ ಇಲ್ಲೂ ಕೂಡ ಪ್ರೊವೈಡ್ ಮಾಡಿದ್ದೀವಿ ಮತ್ತು ಕನ್ಸೀಲಿಂಗ್ ಹ್ಯಾಂಡಲ್ಸ್. ನೋಡ್ತಾ ಇರ್ಬೋದು ಎಷ್ಟು ಸ್ಟೋರೇಜಸ್ ಇದೆ ಅಂತ. ಹ್ಯಾಂಗರ್ಸ್ಗೆ ಮತ್ತೆಲ್ಲ ಡ್ರಾಯರ್ಸ್ಗೂ ಕೂಡ ಎಲ್ಲ ಇದೆ ಆ್ಯಕ್ಚುಲಿ. ಸೊ ನೆಕ್ಸ್ಟು ಲ್ಯಾಬ್ಸ್ ಕೂಡ ಇದೆ. ಲ್ಯಾಬ್ಸ್ ನೋಡ್ತಾ ಇರ್ಬೋದು. ಸೊ ನಾನು ಈ ಮನೆಯಲ್ಲಿ 2 BHK ರೆಂಟಲ್ ಹೌಸ್ ಅಂತ ಹೇಳಿದೆ. 1 ಆಲ್ರೆಡಿ ಒಂದು ರೂಮ್ ತೋರಿಸ್ದೆ, ಈಗ ಇನ್ನೊಂದು ರೂಮ್ ತೋರಿಸ್ತಾ ಇದ್ದೀನಿ. ಈ ರೂಮ್ ಸ್ವಲ್ಪ ಸ್ಪೇಷಿಯಸ್ ಆಗಿದೆ ಅಂತಲೇ ಹೇಳ್ಬೋದು. ಅದಕ್ಕಿಂತ ನೋಡ್ತಾ ಇರ್ಬೋದು ಸೀಲಿಂಗ್ ಕೂಡ ಇದರಲ್ಲಿ ಏನು ಡಿಫ್ರೆನ್ಸ್ ಇಲ್ಲ. ಪ್ಲೇನ್ ಫಾಲ್ ಸೀಲಿಂಗ್ ಕೊಟ್ಟಿದ್ದೀವಿ ವಿತ್ ಸ್ಟ್ರಿಪ್ ಲೈಟ್ಸ್ ಕೊಟ್ಟಿದ್ದೀವಿ. ಸ್ಪೇಷಿಯಸ್ ಆಗಿದೆ. ಹಾಗೆ ಎಲೆಕ್ಟ್ರಿಕ್ ಸ್ವಿಚಸ್ ಎಲ್ಲ ಪ್ರೊವೈಡ್ ಮಾಡಿದ್ದೀವಿ ಬೆಡ್ ಹತ್ರ ಇಟ್ಕೊಳ್ಳೋಕ್ಕೆ. ಹಾಗೆ ಇಲ್ಲಿ ಬಂತು ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದಾಗೆ 2 ರೂಮಲ್ಲಿ ಹೇಳಿದಾಗೆ ವಾರ್ಡ್ರೋಬ್ಸ್ ಈ ರೂಮ್ಗೆ ಈ ಕಡೆನೇ ಪ್ರೊವೈಡ್ ಮಾಡಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಕುಬೇರ ಮೂಲೆ ಆಗಿರೋದ್ರಿಂದ ಕಂಪ್ಲೀಟ್ ವಾಸ್ತು ಇರಲಿ ಅನ್ನೋ ಒಂದು ರೀಸನ್ಗೆ ನಾವು ವಾರ್ಡ್ರೋಬ್ಸ್ನ ಇಲ್ಲೇ ಪ್ರೊವೈಡ್ ಮಾಡಿದ್ದೀವಿ ವಿತ್ ಕನ್ಸೀಲಿಂಗ್ ಹ್ಯಾಂಡ್ಸ್ ಇದೆ. ಡೋರ್ಸು ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಕ್ಲೋಸಿಂಗ್ ಇದೆ ಅಂತ. ಆ್ಯಂಡ್ ನೋಡ್ತಾ ಇರ್ಬೋದು ಮೇಲೆ ಕೂಡ ಲ್ಯಾಬ್ಸ್ಗಳು ತುಂಬ ಕೊಟ್ಟಿದ್ದೀವಿ. ಮತ್ತು ಈ ಒಂದು ರೂಮ್ ಬಂದುಬಿಟ್ಟು ಮಾಸ್ಟರ್ ಬೆಡ್ರೂಮ್ ಆಗಿರೋದ್ರಿಂದ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ನೋಡ್ತಾ ಇರ್ಬೋದು ಒಳಗಡೆ ನಿಮಗೆ ವೆಸ್ಟರ್ನ್ ಟಾಯ್ಲೆಟ್ ಇದೆ, ಹಾಗೆ ಗೀಸರ್ ಕನೆಕ್ಷನ್ ಕೂಡ ಕೊಟ್ಟಿದ್ದೀವಿ. ನೋಡ್ತಾ ಇರ್ಬೋದು ಆ್ಯಂಟಿ ಸ್ಕಿಡ್ ಟೈಲ್ಸ್ನ ಪ್ರೊವೈಡ್ ಮಾಡಿದ್ದೀವಿ ವಾಶ್ರೂಮ್ಸಿಗೆಲ್ಲ.
ಆ್ಯಂಡ್ ನೆಕ್ಸ್ಟ್ ಈ ಒಂದು ರೂಮ್ಗೆ ಬಾಲ್ಕನಿ ಬರುತ್ತೆ, ನೋಡ್ತಾ ಇದ್ದೀರಲ್ಲ ನೋಡಿ. ವಾವ್. ಇದರಲ್ಲಿ ಕೂಡ ರೈಲಿಂಗ್ ವಿತ್ ಟಫ್ ಆ್ಯಂಡ್ ಗ್ಲಾಸ್ನ ಯೂಸ್ ಮಾಡಿದ್ದೀವಿ ಆ್ಯಂಡ್ ವಿತ್ ಗ್ರಾನೈಟ್ ಕೋಪಿಂಗ್. ನೋಡ್ತಾ ಇರ್ಬೋದು ಎಲ್ಲ ಗ್ರಾನೈಟ್ ಹೇಗೆ ಹಾಕಿದ್ದೀವಿ ಅಂತ. ಆ್ಯಂಡ್ ಸೇಮ್ ಸೀಲಿಂಗ್ ಎಲ್ಲ ನೋಡೋಕೆ ಬಂದರೆ ಸೋಫಿಟ್ ಪ್ಯಾನಲ್ಸ್ನ ಯೂಸ್ ಮಾಡಿದ್ವಿ. ಆ್ಯಂಡ್ ಸೇಫ್ಟಿ ಪರ್ಪಸ್ಗೆ ಐ ಥಿಂಕ್ ಬಾಲ್ಕನಿ ಸ್ಪೇಸ್ ಕೆಳಗಡೆ ಮೇಲ್ಗಡೆ ಸೇಮ್ ಅಲ್ವಾ? ಹಾಂ ಸರ್, ನಾನು ಅದೇ ಹೇಳಿದೆ, ರೆಂಟಲ್ ಹೌಸ್ ಅಂತ ಹೇಳ್ಬಿಟ್ಟು ನಾವು ಯಾವುದ್ರಲ್ಲೂ ಕ್ವಾಲಿಟಿ ವೈಸ್ ಅಥವಾ ಇನ್ಯಾವುದೋ ಕಾಂಪ್ರಮೈಸ್ ಮಾಡೋಕ್ಕೆ ಹೋಗಿಲ್ಲ. Okay. ಸೊ ಎಲ್ಲ ಚೆನ್ನಾಗಿ ಅದೇ ಥರನೇ ಅಲ್ಲಿ ಹೇಗಿದೆ ನಾವು ಅದೇ ಥರ ಬಾಲ್ಕನಿ ಕೊಟ್ಟಿದ್ದೀವಿ, ಸ್ಟೋರೇಜಸ್ ಎಲ್ಲ ಅದೇ ಥರನೇ ಕೊಟ್ಟಿದ್ದೀವಿ, ನೋಡ್ತಾ ಇರ್ಬೋದು. ಸೂಪರ್. ಈಗ ಮೇಲ್ಗಡೆ 2 ರೂಮ್ ಇದೆ ಅಲ್ವಾ? ಹಾಂ ಸರ್, ಅದು ಬ್ಯಾಚುಲರ್ಸ್ಗೆ ಅಂತಾನೆ ಮಾಡಿರೋ ರೂಮ್ಸು. ಓಕೆ, ಅದನ್ನು ತೋರ್ಸೋಣವಾ? ಖಂಡಿತ ತೋರಿಸೋಣ. ಮೇಡಮ್ ಇದೀಗ 30-40 ಸೈಟ್ ಅಲ್ವಾ ಇದು? ಹೌದು ಸರ್, 30-40 ಸೈಟ್ ಆಗಿರುತ್ತೆ. ಓಕೆ. ಹಾಗೆ ವೆಸ್ಟ್ ಫೇಸಿಂಗ್ ಡೋರ್ ಕೂಡ ಆಗಿರುತ್ತೆ. ಇದೇನಿದು ಇಲ್ಲಿ ಈ ತರ ಮಾಡಿದ್ದೀರಾ? ಎಸ್ ಸರ್, ಇದು ಎಲಿವೇಶನ್ ನೀವು ನೋಡಿದ್ರಲ್ಲ ಹೊರಗಡೆ, ಆ ಎಲಿವೇಶನ್ ತುಂಬಾ ಚೆನ್ನಾಗಿ ಕಾಣಲಿ ಔಟ್ಲುಕ್ಗೋಸ್ಕರ ಆ್ಯಂಡ್ ಪ್ಲಸ್ ಸೇಫ್ಟಿಗೋಸ್ಕರ ನಾವು ಈ ಥರ ಗ್ರಿಲ್ಸ್ನ ಪ್ರೊವೈಡ್ ಮಾಡಿದ್ವಿ. ಹೊರಗಡೆ ಗ್ರಿಲ್ಸ್ ಇದೆ, ಒಳಗಡೆ ಗ್ಲಾಸ್ ಇದೆ. ಗ್ಲಾಸ್ ಯಾಕೆ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಸೇಫ್ಟಿ ಜೊತೆಗೆ ಮಳೆ ನೀರೇನಾದರೂ ಬಂದರೆ ಒಳಗಡೆ ಬಂದು ಮನೆ ಗಲೀಜಾಗಬಾರ್ದು ಅಥವಾ ತೊಂದರೆ ಆಗಬಾರ್ದು ಜನಗಳಿಗೆ ಅನ್ನೋ ರೀಸನ್ಗೆ ನಾವು ಗ್ಲಾಸ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ನೋಡ್ತಾ ಇರ್ಬೋದು. ಸೊ ನಾನು ಕೆಳಗಡೆ ತೋರಿಸಿದಾಗೆ ಇಲ್ಲೂ ಕೂಡ ನೋಡ್ಬೋದು. ಈಗ ನಾವಿರುವಂಥ ಪ್ಲೇಸ್ ಬಂದುಬಿಟ್ಟು ಟೆರೇಸಿಗೆ ಹೋಗುವಂಥ ಒಂದು ಎಂಟ್ರೆನ್ಸು. ಈ ಎಂಟ್ರೆನ್ಸ್ ಸ್ಪಾಟಲ್ಲೂ ಕೂಡ ನಾವು ಎಲಿವೇಶನ್ಗೆ ಚೆನ್ನಾಗಿ ಕಾಣಲಿ ಅಂತ ಒಂದು ಸೇಫ್ಟಿ ಪರ್ಪಸ್ಗೆ ಯುನಿಕ್ ಆಗಿರುವಂಥ ಗ್ರಿಲ್ಸ್ನ ಯೂಸ್ ಮಾಡಿರೋದ್ರ ಜೊತೆಗೆ ಇಲ್ಲೂ ಕೂಡ ಗ್ಲಾಸ್ನ ಕೊಟ್ಟಿದ್ದೀವಿ. ನಾನು ಹೇಳಿದಾಗೆ ಮಳೆ ನೀರು ಒಳಗಡೆ ಬರಬಾರ್ದು ಅಂತ. ಓಕೆ. ಆ್ಯಂಡ್ ಎಸ್, ಇದು ಟೆರೇಸ್ಗೆ ಹೋಗೋಕೆ ಮುಂಚೆ ಎಂಟ್ರೆನ್ಸಲ್ಲಿ ಕೊಟ್ಟಿರೋಂಥ ಒಂದು ಗೇಟ್ ಸೇಫ್ಟಿಗೋಸ್ಕರನೇ ಕೊಟ್ಟಿರೋದು. MS ಇಂದ ಪ್ರೊವೈಡ್ ಮಾಡಿದ್ದೀವಿ ಅದೆಲ್ಲ. ಇಲ್ಲೂ ಕೂಡ ಗ್ಲಾಸ್ಗಳನ್ನು ಕೊಟ್ಟಿದ್ದೀರಾ? ಎಲ್ಲ SS ರೈಲಿಂಗ್ಸ್. ನಾವೇನು ಕೆಳಗಡೆಯಿಂದ ನೋಡ್ತೀವಿ ಅದು ಇಲ್ಲಿಂದ ಹೇಗೆ ಕಾಣುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದ್ರೆ ಬ್ಯೂಟಿಫುಲ್. ಮೇಡಮ್ ಈಗ ನಿಮ್ಮ ಕೆಲಸವನ್ನ ನೋಡಿ ಯಾರಾದ್ರೂ ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂದ್ರೆ ಹೇಗೆ, ನಿಮ್ಮ ಕಚೇರಿಗೆ ಬರಬಹುದಾ, ಯಾವ ರೀತಿ ಅಂತ? ಖಂಡಿತ ಸರ್, ಬರ್ಬೋದು. ನಮ್ದು ಅಡ್ರೆಸ್ ಬಂದ್ಬಿಟ್ಟು ಬ್ಯಾಂಗ್ಳೂರ್ 50 ಫೀಟ್ ರೋಡ್, ಶ್ರೀನಗರಲ್ಲಿ ನಮ್ಮ ಆಫೀಸ್ ಇರುವಂಥದ್ದು. ಓಕೆ. ಸೊ ಖಂಡಿತವಾಗ್ಲೂ ಅವರಲ್ಲಿ ಬಂದು ಅವ್ರದ್ದು ಏನಾದರೂ ಕ್ವೇರೀಸ್ ಇದ್ರೆ ಅಥವಾ ಏನಾದರೂ ಪ್ರಾಪರ್ಟಿ ರಿಲೇಟೆಡ್ ಅವ್ರ ಕನ್ಸ್ಟ್ರಕ್ಷನ್ಸ್ ರಿಲೇಟೆಡ್ ಏನಾದರೂ ಇದ್ರೆ ಖಂಡಿತವಾಗ್ಲೂ ಅವ್ರು ಬಂದು ಅಲ್ಲಿ ಡಿಸ್ಕಷನ್ ಮಾಡ್ಬೋದು ಸರ್. ಓಕೆ. ಈಗ ಮೇಲ್ಗಡೆ ಇದು 2 ಮನೆಗಳು ಬ್ಯಾಚುಲರ್ ಎಸ್ ಸರ್. ಸೊ ಇಲ್ಲಿ ಟೆರೇಸ್ ಮೇಲೆ ನಾವು 2 ಯೂನಿಟ್ಸ್ನ ಪ್ರೊವೈಡ್ ಮಾಡಿದ್ವಿ. ಏನಂದ್ರೆ ಇದು ಕಂಪ್ಲೀಟ್ ಬ್ಯಾಚುಲರ್ಸ್ಗೆ ಅನ್ನೋ ಥೀಮ್ ಇಟ್ಕೊಂಡೆ ಪ್ರೊವೈಡ್ ಮಾಡಿರೋದು. ನೋಡ್ತಾ ಇರ್ಬೋದು, ಬನ್ನಿ ಒಂದು ರೂಮ್ ತೋರಿಸ್ತೀನಿ ನನಗೆ ಹೇಗಿದೆ ಅಂತ. ಓಕೆ. ವಾವ್. ಇದು ಬ್ಯಾಚುಲರ್ಸ್ ಅನ್ನೋ ಒಂದು ಥೀಮ್ ಇಟ್ಕೊಂಡು ಮಾಡಿರೋದ್ರಿಂದ ನಾವು ವುಡನ್ ಫಿನಿಶಿಂಗ್ ಇರೋ ಅಂತ ಲ್ಯಾಮಿನೇಟೆಡ್ ಡೋರ್ಸ್ನ ಪ್ರೊವೈಡ್ ಮಾಡಿದ್ದೀವಿ. ಸೊ ಹಾಗೆ ನೋಡ್ತಾ ಇದ್ರೆ ಫ್ಲೋರ್ ಕೂಡ ಅಷ್ಟೇ ಅದಕ್ಕೆ ಮ್ಯಾಚ್ ಮಾಡೋ ಥರನೇ ವುಡನ್ ಫಿನಿಶಿಂಗ್ ಇರುವಂಥ ಟೈಲ್ಸ್ನ ಪ್ರೊವೈಡ್ ಮಾಡಿದ್ದೀವಿ. ಸೊ ಇದಕ್ಕೆ ವಾಶ್ರೂಮ್ ಅಟ್ಯಾಚ್ಡ್ ಇಲ್ಲದೆ ಇರೋದ್ರಿಂದ ಹೊರಗಡೆ ಒಂದು ಕಾಮನ್ ವಾಶ್ರೂಮ್ನ ಕೊಟ್ಟಿದ್ದೀವಿ. ಹಾಗೆ ಒಂದು ಸಿಂಕು ಕೂಡ ಪ್ರೊವೈಡ್ ಮಾಡಿದ್ದೀವಿ. ಇದು ಇನ್ನೊಂದು ಬ್ಯಾಚುಲರ್ ರೂಮ್. ನಾನು ಇಲ್ಲಿ 2 ಯೂನಿಟ್ಸ್ನ ಕೊಟ್ಟಿದ್ದೀವಿ ಅಂತ ಹೇಳಿದ್ನಲ್ಲ, ಇದು ಮತ್ತೊಂದು ಬ್ಯಾಚುಲರ್ ರೂಮ್ ಆಗಿರುತ್ತೆ. ಸೇಮ್ ಅದೇ ಹೇಗೆ ತೋರಿಸಿದೆ ಅದೇ ಥರನೇ ಇರುತ್ತೆ. ಒಂದು ಡಿಫ್ರೆನ್ಸ್ ಏನಂತ ಹೇಳಿದ್ರೆ ಈ ಒಂದು ರೂಮಲ್ಲಿ ಅಟ್ಯಾಚ್ಡ್ ಬಾತ್ರೂಮ್ ಇರುತ್ತೆ ಅಷ್ಟೇ. ಆ್ಯಂಡ್ ಇಲ್ಲಿ ನೀವು ಟೈಲ್ಸ್ನ ನೋಡ್ತಿದ್ರಲ್ಲ, ಇದೆಲ್ಲ ಕಂಪ್ಲೀಟ್ ಆಂಟಿ ಸ್ಕಿಡ್ ಟೈಲ್ಸ್ ಆಗಿರುತ್ತೆ ನಾವು ಹಾಕಿರೋ ಅಂಥದ್ದು. ಆ್ಯಂಡ್ ಇದಕ್ಕೆ ಎಪಾಕ್ಸಿ ಮಳೆ ಬಂದ್ರೆ ಜಾರಲ್ಲ ಇದು? ಹೌದು, ಆಗಲ್ಲ ಸರ್. ಎಪಾಕ್ಸಿ ಗ್ರೌಟಿಂಗ್ ಕೂಡ ಮಾಡಿರ್ತೀವಿ ವಾಟರ್ ಪ್ರೂಫ್ಗೋಸ್ಕರ. ಸೊ ಅದು ಒಂದು ಪಾಸಿಬಲ್ ಆಗಲ್ಲ, ಆದರೆ ಆ ಥರದ ಪ್ರಾಬ್ಲಮ್ ಆಗಲ್ಲ ಆ್ಯಕ್ಚುಲಿ. ಆ್ಯಂಡ್ ನೀವು ನೋಡ್ತಿರ್ಬೋದು ಸೇಫ್ಟಿ ಪರ್ಪಸ್ಗೆ ನಾವೇ ಎಲ್ಲ ಕಡೆ CC ಕ್ಯಾಮ್ರಾ ಕೂಡ ಹಾಕಿಸ್ಕೊಟ್ಟಿದ್ದೀವಿ. CCTV ಇಲ್ಲಿದೆ? ಹೌದು, ಕೆಳಗಡೆಯಿಂದ ಫುಲ್ ಎಲ್ಲ ಎಂಟ್ರೆನ್ಸ್ ಇಂದ ಇಲ್ಲಿ ತನಕ ಎಲ್ಲ ಹಾಕ್ಸಿದೀವಿ ಸರ್. ಓಕೆ. ಓಕೆ. ಆ್ಯಂಡ್ ಹಾಗೆ ಇಲ್ಲಿ ಕೂಡ ಇನ್ನೊಂದು ಒಂದು ಸ್ಪೇಸ್ನ ಪ್ರೊವೈಡ್ ಮಾಡಿದ್ದೀವಿ, ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ ಏನಾದರೂ ಪಾರ್ಟಿ ಮಾಡ್ತೀನಿ ಅಥವಾ ಫ್ಯಾಮಿಲಿ ಫಂಕ್ಷನ್ಸ್ ಮಾಡ್ತೀವಿ ಅಂತ ಹೇಳಿದ್ರೆ ಪ್ರಾಬ್ಲಮೇ ಇಲ್ಲ. ಯಾಕಂದ್ರೆ ತುಂಬ ಸ್ಪೇಷಿಯಸ್ ಆಗಿ ನಾವು ಕೊಟ್ಟಿದ್ದೀವಿ. ಟೆರೇಸ್ ಎಲ್ಲ ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಆ್ಯಂಡ್ ಇಲ್ಲಿ 2 ಟ್ಯಾಪ್ನ ಕೊಟ್ಟಿದ್ದೀವಿ. ಇದು ಏನಾದರೂ ನಾವು ಕೈಯಲ್ಲಿ ಹ್ಯಾಂಡ್ ವಾಶ್ ಮಾಡ್ತೀವಿ, ಕೈಯಲ್ಲಿ ಬಟ್ಟೆ ಒಗಿತೀವಿ ಅಂತ ಹೇಳಿದ್ರೆ ಅವ್ರಿಗೆ ಒಂದು ಕಲ್ಲು ಕೂಡ ಕೊಟ್ಟಿದ್ದೀವಿ, 2 ಟ್ಯಾಪ್ನ ಕೂಡ ಕೊಟ್ಟಿದ್ದೀವಿ ಅವ್ರಿಗೆ ಯೂಸ್ ಆಗಲಿ ಅಂತ. ಆ್ಯಂಡ್ ಇದು ಆಬ್ವಿಯಸ್ಲಿ ಸ್ಟೇರ್ ಕೇಸ್ ಎಲ್ಲ ಬಂದ್ಬಿಟ್ಟು ಮೇಲ್ಗಡೆ ಟ್ಯಾಂಕ್ಸ್ ಇದೆ ಅಲ್ಲ, ಆ ವಾಟರ್ ಸಪ್ಲೈಗೋಸ್ಕರ. ಆ್ಯಂಡ್ ವಾಟರ್ದು ಕೂಡ ಹೇಳ್ಬಿಡ್ತೀನಿ. ಟ್ಯಾಂಕ್ದು 3000 ಲೀಟರ್ಸ್ ಕೆಪಾಸಿಟಿ ಇರುವಂಥ ಟ್ಯಾಂಕ್ಸ್ನ ನಾವು ಪ್ರೊವೈಡ್ ಮಾಡಿದ್ದೀವಿ. ಓಕೆ. ಟೋಟಲ್ 3000 ಲೀಟರ್ಸ್? ಎಸ್, ಟೋಟಲ್ 3000 ಲೀಟರ್ಸ್. ಓಕೆ. ಓಕೆ. ನೋಡಿ ವೀಕ್ಷಕರೇ, ಕಳೆದ ಬಾರಿಯೂ ನಾನು ಇವರ ಸಂಸ್ಥೆಯ ಒಂದು ಮನೆಯನ್ನು ತೋರಿಸಿದ್ದೆ. ಸಿಂಚನ ಅವರು ಬಹಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಪ್ರತಿ ಇಂಚನ್ನು ಕೂಡ ಡೀಟೇಲ್ ಆಗಿ ತಿಳಿಸುವ ಪ್ರಯತ್ನವನ್ನು ಮಾಡಿದ್ರು. ಸೊ ನಮ್ಮ ಯಾವುದೇ ವೀಕ್ಷಕರು ಮನೆಯನ್ನು ಕಟ್ಟಬೇಕು ಅನ್ನುವಂಥ ಕನಸಿದ್ರೆ ಇವರನ್ನ ನೇರವಾಗಿ ಕಾಂಟ್ಯಾಕ್ಟ್ ಮಾಡಬಹುದು ಅಲ್ವಾ ಮೇಡಮ್? ಖಂಡಿತ ಸರ್. ರೈಝೋನ್ ಬಿಲ್ಡರ್ಸ್ ಅನ್ನುವಂಥ ನಮ್ಮ ಆಫೀಸ್ಗೆ ನೀವು ಯಾವಾಗ ಬೇಕಾದ್ರೂ ನಾನು ಹೇಳಿದ್ನಲ್ಲ ಅಡ್ರೆಸ್, ಖಂಡಿತವಾಗ್ಲೂ ನೀವು ಬಂದು ಯಾವಾಗ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು. ಎಸ್, ಇದು ಒಂದು ಸುಮ್ಮನೆ ಮನೆ ಅಲ್ಲ, ಇದೊಂಥರ ಬಂಗ್ಲೋ ಥರ ಇದೆ. ಸೊ ಇದನ್ನು ನಾನು ತೋರಿಸ್ಲೇಬೇಕು ಅಂತ ಅಂದ್ಕೊಂಡೆ. ಹಾಗಾಗಿ ಮೇಡಮ್ ಹತ್ರ ನೀವೇ ಎಲ್ಲ ಡೀಟೇಲ್ ಮಾಹಿತಿಯನ್ನು ಕೊಡಿ ಅಂತ ಹೇಳಿದ್ವಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಿರೋದಕ್ಕೆ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ಸೊ ರೈಝೋನ್ ಬಿಲ್ಡರ್ಸ್ ಅವರ ಕಂಪ್ಲೀಟ್ ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಡ್ರೆಸ್ ಕೂಡ ಇರುತ್ತೆ. ಒಮ್ಮೆ ಅವ್ರನ್ನ ಸಂಪರ್ಕ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.